ಕ್ಷೇತ್ರ ದೇವತೆ ಸೇನೇಶ್ವರನ ಚರಣ ಕಮಲಗಳಿಗೆ ಪುಡಮಡುತ್ತ ಲಾವಣ್ಯ ರಿಜಿಸ್ಟರ್ಡ್ ಬೈಂದೂರು ಕಳೆದೆರಡು ದಶಕಗಳಿಂದ ಹಮ್ಮಿಕೊಂಡು ಬಂದಿರುವಂಥ ಮಕ್ಕಳ ನಾಟಕದ ಪ್ರದರ್ಶನದ ಪೂರ್ವಭಾವಿಯಾಗಿ ನಡೀತಾ ಇರುವಂಥ ಸರಳ ಸಭಾ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಬಹಳ ಪ್ರೀತಿಯ ಸ್ವಾಗತ. ಲಾವಣ್ಯ ರಿಜಿಸ್ಟರ್ಡ್ ಬೈಂದೂರು ಇದರ ಆಶ್ರಯದಲ್ಲಿ ಶ್ರೀ ರಾಮಕೃಷ್ಣ ಶೇರುಗಾರ್ ಬಿಜೂರು ಪ್ರಥಮ ದರ್ಜೆ ಗುತ್ತಿಗೆದಾರರು ಕುಂದಾಪುರ ಹಾಗೂ ಶ್ರೀ ವಿ.ಆರ್. ಬಾಲಚಂದ್ರ ಉದ್ಯಮಿಗಳು ಮುಂಬೈ ಇವರ ಸಹಕಾರದೊಂದಿಗೆ ದಿವಂಗತ ಕೂರಾಡಿ ಸೀತಾರಾಮ ಶೆಟ್ಟಿ ಇವರ ಸ್ಮರಣಾರ್ಥವಾಗಿ ಲಾವಣ್ಯ ಮಕ್ಕಳ ರಂಗ ತರಬೇತಿ ಶಿಬಿರದಲ್ಲಿ ರೂಪುಗೊಂಡಂಥ ನಾಟಕ ನಿದ್ರಾನಗರಿ. ಇದರ ರಚನೆ ಶ್ರೀಮತಿ ಕಾತ್ಯಾಯಿನಿ ಕುಂಜಿಬೆಟ್ಟು, ನಿರ್ದೇಶನ ಬಿ. ಗಣೇಶ್ ಕಾರಂತ್ ಮತ್ತು ರೋಷನ್ ಕುಮಾರ್. ಈ ನಾಟಕ ಪ್ರದರ್ಶನಕ್ಕೆ ಮೊದಲು ಅದಕ್ಕೆ ಸಹಕರಿಸಿದವರನ್ನ ಎಲ್ಲರನ್ನ ನಾವು ನೆನಪಿಸಿಕೊಂಡು ಒಂದು ಸರಳ ಸಭಾ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಶ್ರೀಯುತ ರಾಮಕೃಷ್ಣ ಶೇರುಗಾರ್ ಇವರು ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗೆ ಭಾಗವಹಿಸ್ತಾ ಇದ್ದಾರೆ. ಈ ನಾಟಕದ ರಚನಾಕಾರರಾದಂಥ ಶ್ರೀಮತಿ ಕಾತ್ಯಾಯಿನಿ ಕುಂಜಿಬೆಟ್ಟು ಇವರು ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗೆ ಭಾಗವಹಿಸ್ತಾ ಇದ್ದಾರೆ. ಹಿರಿಯ ಕಲಾವಿದರು, ವಿಶ್ವ ಸಂಸ್ಕೃತಿ ಪ್ರತಿಷ್ಠಾನ ಉಡುಪಿ ಇದರ ಅಧ್ಯಕ್ಷರು ಹಾಗೂ ಉಡುಪಿ ತಾಲೂಕು ಕಾಸಪ್ಪ ಇದರ ಅಧ್ಯಕ್ಷರಾದಂಥ ಶ್ರೀ ರವಿರಾಜ್ HP ಅವರು. ಹಾಗೆ ವೇದಿಕೆಯಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿರಲಿಕ್ಕಿದ್ದಾರೆ ಶ್ರೀ ಬಿ. ಗಣೇಶ್ ಕಾರಂತ್, ಈ ನಾಟಕದ ನಿರ್ದೇಶಕರು. ಇವರೆಲ್ಲರನ್ನ ಅತ್ಯಂತ ಪ್ರೀತಿಯಿಂದ ವೇದಿಕೆಗೆ ಸ್ವಾಗತಿಸಿಕೊಳ್ತಾ ಇದ್ವಿ. ಚಪ್ಪಾಳೆಯೊಂದಿಗೆ ಇವರನ್ನ ವೇದಿಕೆಗೆ ಬರಮಾಡಿಕೊಳ್ಬೇಕಾಗಿ ಇರಬಹುದು. ಹಾಗೆಯೇ ದಸರಾ ರಜೆ ಸಂದರ್ಭದಲ್ಲಿ ನಾವು ನಡೆಸ್ಕೊಂಡು ಬಂದಿರುವಂತಹ ಮಕ್ಕಳ ನಾಟಕದ ತಯಾರಿ ಇರಬಹುದು. ಎಲ್ಲವೂ ಕೂಡ ಈ ಭಾಗದಲ್ಲಿ ಜನಾನುರಾಗಿಯಾಗಿ ಬಂದಿರುವಂಥದ್ದು. ಭಾರತೀಯ ಸಭಾ ಸಂಪ್ರದಾಯದಂತೆ ದೇವತಾ ಪ್ರಾರ್ಥನೆಯೊಂದಿಗೆ ಈ ಸಭಾ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬೇಕಾಗಿ ಲಾವಣ್ಯದ ಹೆಮ್ಮೆಯ ಕಲಾವಿದರಾದಂಥ ಮೂರ್ತಿ ಬೈಂದೂರು ಇವರಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೇವೆ. ನೃತ್ಯ ಲಲಿತ ಕಲೆ ನಾಟಕ ಗಾನ ನವನವ ರೂಪಕ ದಿಮ್ಮನ ರಂಜನ. ನೃತ್ಯ ಲಲಿತ ಕಲೆ ನಾಟಕ ಗಾನ ನವನವ ರೂಪಕ ದಿಮ್ಮನ ರಂಜನ. ಸೇವೆಯ ಧ್ಯೇಯವನಾತು ಸಂಭ್ರಮದಿ, ಸೇವೆಯ ಧ್ಯೇಯವನಾತು ಸಂಭ್ರಮದಿ. ಸ್ನೇಹದ ಸೌರಭ ಸೂಸುತ ಮುದದಿ, ಸ್ನೇಹದ ಸೌರಭ ಸೂಸುತ ಮುದದಿ. ಬೆಳಗಲಿ ಬಾಳಲಿ ಲಾವಣ್ಯ, ಬೆಳಗಲಿ ಬಾಳಲಿ.
ಪೊರೆಸೇನೇಶ್ವರ ನಟವರ ಶಂಕರ ಪೊರೆಸೇನೇಶ್ವರ ಬೆಳಗಲಿ ಬಾಳಲಿ ಲಾವಣ್ಯ ಬೆಳಗಲಿ ಬಾಳಲಿ ಶುಭ ಕರಿ ಶಾರದೆ ಅರಸುನಿ ಸತತ ಶುಭ ಕರಿ ಶಾರದೆ ಅರಸುನಿ ಸತತ ಬೆಳಗಲಿ ಬಾಳಲಿ ಲಾವಣ್ಯ ಬೆಳಗಲಿ ಬಾಳಲಿ. ಧನ್ಯವಾದಗಳು ಮೂರ್ತಿ ಬೈಂದೂರು ಅವರೇ, ನಾಗೇಂದ್ರ ಮಂಕೇಶ್ವರ್ ಅವರೇ ಹಾಗೂ ಕೃಷ್ಣಮೂರ್ತಿ ಕಾರಂತ್ರೆ. ಸಭಾ ಸಂಪ್ರದಾಯದಂತೆ ಅತಿಥಿ ಮಹೋದಯರನ್ನು ಈ ಸಭೆಗೆ ಔಪಚಾರಿಕವಾಗಿ ಸ್ವಾಗತಿಸುವಂಥ ಕಾರ್ಯಕ್ರಮ, ಅದರ ಜೊತೆಗೆ ಸರಳ ಪ್ರಾಸ್ತಾವಿಕ ಮಾತುಗಳಾಗಿ ನಮ್ಮ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ಲಾವಣ್ಯದ ಅಧ್ಯಕ್ಷರಾದಂಥ ಬಿ ನರಸಿಂಹನಾಯಕ್ ಅವರನ್ನು ವೇದಿಕೆ ಮುಂಭಾಗಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಗೊತ್ತೇ ಇದೆ, ಇವತ್ತು ಲಾವಣ್ಯ ಮಕ್ಕಳ ರಂಗ ತರಬೇತಿ ಶಿಬಿರದ ಈ ನಾಟಕ ಪ್ರದರ್ಶನ ಇದೊಂದು ಸರಳ ಸಮಾರಂಭ. ಕಾರಣ ಇಷ್ಟೇ, ನಮಗೆ ಈ ಕಳೆದ ಹಲವಾರು ವರ್ಷಗಳಿಂದ ಇದಕ್ಕೆ ಬೆನ್ನೆಲುಬಾಗಿ ನಿಂತವರು ನಮ್ಮ ಹಿರಿಯರಾದ ರಾಮಕೃಷ್ಣ ಶೇರಿಗಾರವರು. ಮತ್ತು ನಮ್ಮ ನಾಟಕವನ್ನು ನಮಗೆ ನೀಡಿದವರು, ಅವ್ರನ್ನೆಲ್ಲ ಒಂದು ನೆನಪಿಸಿಕೊಳ್ಳುವಂಥದ್ದಕ್ಕಾಗಿ ಒಂದು ಸರಳವಾಗಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಇದು ಹೆಚ್ಚು ಹೊತ್ತು ನಾವು ಈ ಸಮಾರಂಭ ನಡೆಯೋದಿಲ್ಲ, ಇನ್ನು ನಿಮ್ಮ ಮಕ್ಕಳ ನಾಟಕವನ್ನು ನೀವು ನೋಡಲಿಕ್ಕಿದ್ದೀರಿ. ಇವತ್ತಿನ ಈ ನಮ್ಮ ಮಕ್ಕಳ ರಂಗ ತರಬೇತಿ ಶಿಬಿರದ ನಾಟಕ ಪ್ರದರ್ಶನವನ್ನು ಉದ್ಘಾಟನೆ ಮಾಡಲಿಕ್ಕಿರುವವರು ನಮ್ಮವರೇ, ಲಾವಣ್ಯದ ಮಹಾಪೋಷಕರಾಗಿರುವಂತಹ ಶ್ರೀಯುತ ರಾಮಕೃಷ್ಣ ಶೇರಿಗಾರವರು, ಉದ್ಯಮಿಗಳು, ಕುಂದಾಪುರ. ಇವರನ್ನು ಹೃದಯಪೂರ್ವಕವಾಗಿ ನಾನು ಈ ಸಮಾರಂಭಕ್ಕೆ ಸ್ವಾಗತಿಸ್ತೇನೆ. ಇವರಿಗೆ ರಾಜೇಶ್ ಅವರು ಬಂದು ಪುಷ್ಪವನ್ನು ನೀಡಬೇಕಾಗಿ ಕೇಳ್ಕೊಳ್ತೇನೆ. ಹಾಗೆ ಇಂದಿನ ಈ ನಾಟಕ ಇದನ್ನು ನಮಗೆ ನೀಡಿದವರು ಶ್ರೀಮತಿ ಕಾತ್ಯಾಯಿನಿ ಕುಂಜಿಬೆಟ್ಟು. ಇವ್ರ ಬಗ್ಗೆ ಈಗಾಗಲೇ ಇವರು 2-3 ಸಲ ನಮ್ಮ ವೇದಿಕೆಗೆ ಬಂದಿದ್ದಾರೆ. ಲೇಖಕಿ ಮತ್ತು ಉಪನ್ಯಾಸಕಿ ಕೂಡ. ಹಾಗಾಗಿ ಇವರು ನಮ್ಮವರೇ, ಲಾವಣ್ಯದ ಅಭಿಮಾನಿ ಕೂಡ ಹಾಗೂ ಲಾವಣ್ಯದ ಹಿತೈಷಿ ಕೂಡ. ಅವರ ನಾಟಕವನ್ನು ಈ ಸಲ ನಾವು ಆಯ್ದುಕೊಂಡು ಮಕ್ಕಳ ರಂಗ ತರಬೇತಿಗಾಗಿ ಅಳವಡಿಸಿಕೊಂಡು ಮಕ್ಕಳಿಂದ ಆ ನಾಟಕವನ್ನು ರೆಡಿ ಮಾಡಿ ಈಗ ನಿಮ್ಮ ಮುಂದೆ ಪ್ರದರ್ಶನ ಮಾಡಲಿಕ್ಕಿದ್ದೀವಿ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಆತ್ಮೀಯವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಜೊತೆಯಲ್ಲಿ ನಮ್ಮ ರಂಗಭೂಮಿ ಉಡುಪಿಯವರು, ನಮ್ಮ 2 ಸಂಸ್ಥೆಗಳು ಅಣ್ಣ ತಮ್ಮ ಇದ್ದ ಹಾಗೆ, ಅಷ್ಟು ಆತ್ಮೀಯತೆ, ಒಂದೇ ಕುಟುಂಬದವರಿದ್ದ ಹಾಗೆ. ಕಾತ್ಯಾಯಿನಿ ಕುಂಜಿಬೆಟ್ಟು ಮೇಡಮ್ಗೆ ಲಕ್ಷ್ಮಿಯವರು ಬಂದು ಒಂದು ಹೂವನ್ನು ಕೊಡಬೇಕಾಗಿ ಕೇಳ್ಕೊಳ್ತೀವಿ, ಶ್ರೀಮತಿ ಲಕ್ಷ್ಮೀ ಮೇಡಮ್. ಹಾಗೆ ಈ ಸಾಲಿನ ಉಡುಪಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಹಾಗೂ ವಿಶ್ವ ಸಂಸ್ಕೃತಿ ಪ್ರತಿಷ್ಠಾನ ಉಡುಪಿ ಇಲ್ಲಿನ ಸಂಚಾಲಕರಾಗಿರುವ ಶ್ರೀಯುತ ರವಿರಾಜ್ HP, ಇವರಿಗೂ ಕೂಡ ಈ ಸಂದರ್ಭದಲ್ಲಿ ಲಾವಣ್ಯದ ಪರವಾಗಿ ಹಾಗೂ ಬೈಂದೂರಿನ ಸಮಸ್ತ ನಾಗರಿಕರ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ಇವರಿಗೆ ಸುಶಾಂತಾಚಾರ್ ಇವರು ಬಂದು ಸುಮಂತಾಚಾರ್ ಹೂವನ್ನು ಕೊಡಬೇಕಾಗಿ ಕೇಳ್ಕೊಳ್ತೇನೆ. ಹಾಗೆ ಈ ನಾಟಕವನ್ನು ರಚನೆ ಮಾಡಿ ಇವರು ಗಣೇಶ್ ಕಾರಂತರ ಕೈಲಿ ಕೊಟ್ಟರು. ಅವರು ಮಕ್ಕಳನ್ನು ಈಗ ರೆಡಿ ಮಾಡಿದ್ದಾರೆ. ಈ ನಾಟಕದ ನಿರ್ದೇಶಕರು ಹಾಗೂ ರೋಷನ್ ಅವರಿಬ್ಬರು ಕೂಡ ಈ ನಾಟಕವನ್ನು ಅತಿ ಸುಂದರವಾಗಿ ನಿರ್ದೇಶನ ಮಾಡಿದ್ದಾರೆ. ಅದು ಹೇಗಂತ ನೀವು ನೋಡಲಿಕ್ಕಿದ್ದೀರಿ ಮುಂದೆ ಕೆಲವು ಸಮಯಗಳಲ್ಲಿ. ಗಣೇಶ್ ಕಾರಂತರವರಿಗೆ ಕೂಡ ನಾನು ಈ ಸಂದರ್ಭದಲ್ಲಿ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಹಾಗೂ ಆಗಮಿಸಿದ ಎಲ್ಲ ಬೈಂದೂರಿನ ಕಲಾಭಿಮಾನಿಗಳಿಗೆ, ಸಹೃದಯ ಬಂಧುಗಳಿಗೆ, ಶ್ರದ್ಧೆಯ ತಾಯಂದಿರಿಗೆ, ಮಕ್ಕಳಿಗೆ ಎಲ್ಲರಿಗೂ ಸ್ವಾಗತವನ್ನು ಕೊಡ್ತೇನೆ. ಪ್ರಾಸ್ತಾವಿಕ ಅಂತ ಹೇಳಿದರು. ಪ್ರಾಸ್ತಾವಿಕದಲ್ಲಿ ಹೆಚ್ಚಿಗೆ ಮಾತಾಡೋದಿಲ್ಲ, ಯಾಕಂದರೆ 2 ಕಾರಣ ಉಂಟು. ಇದು ಸರಳ ಸಮಾರಂಭ ಮತ್ತು ಎರಡನೇದಾಗಿ ಇಲ್ಲಿ ಕೂತ್ಕೊಳ್ಳಿಕ್ಕೆ ಭಾರಿ ಕಷ್ಟ ಆಗ್ತಾ ಉಂಟು. ಸೆಕೆಯಲ್ಲಿ RR ಲೈಟ್ ಉರಿತಾ ಇದೆ, ಹೆಲೋಜಿನ್ ಭಾರಿ ಒಳಗಿಂದೆಲ್ಲ ಬಿಸಿ ಆಗ್ತಾ ಉಂಟು. ಹಾಗಾಗಿ ನಾವು ಆದಷ್ಟು ಬೇಗ ಈ ಕಾರ್ಯಕ್ರಮವನ್ನು ಮುಗಿಸ್ತೇವೆ. ಪ್ರಾಸ್ತಾವಿಕ ಅಂತ ಇಷ್ಟೇ. ಕಳೆದ 21 ವರ್ಷಗಳಿಂದ ನಾವು ಲಾವಣ್ಯವು ಈ ಮಕ್ಕಳ ರಂಗ ತರಬೇತಿ ಶಿಬಿರವನ್ನು ಆಯೋಜಿಸಿಕೊಂಡು ಬಂದಿದೆ. ಇದಕ್ಕೆ ಕಳೆದ ಹಲವಾರು ವರ್ಷಗಳಿಂದ ನಮಗೆ ಸ್ಫೂರ್ತಿ, ಮಾರ್ಗದರ್ಶನ ಕೊಡ್ತಾ ಇರೋರು ಹಾಗೂ ಆರ್ಥಿಕವಾಗಿ ಸಹಕಾರ ಕೊಡ್ತಾ ಇರೋರು ರಾಮಕೃಷ್ಣ ಶೇರಿಗಾರ್. ಹಾಗೂ ಇನ್ನೊಬ್ಬರು ನಮ್ಮ ಲಾವಣ್ಯದ
ಸ್ಥಾಪಕರು ವಿ ಆರ್ ಬಾಲಚಂದ್ರ ಅಂತ, ಈಗ ಪ್ರಸ್ತುತ ಅವರು ಲಾವಣ್ಯದ ಗೌರವ ಅಧ್ಯಕ್ಷರು, ಮುಂಬೈಯಲ್ಲಿ ಉದ್ಯಮಿ. ಅವರಿಗೆ ಅವರು ಫೋನ್ ಮಾಡಿ ಮೆಸೇಜ್ ಕೊಟ್ಟಿದ್ದಾರೆ, ಇವತ್ತು ಬರಲಿಕ್ಕೆ ಆಗೋದಿಲ್ಲ, ಬರಬೇಕಂತ ಇದ್ದರು ಅವರು. ಆದರೆ ಕಾರಣಾಂತರದಿಂದ ಒಂದು 2 ದಿವಸ ಹಿಂದೆ ಅದು ಮಿಸ್ ಆಗಿದೆ. ಯಾಕಂದರೆ 1ನೇ ತಾರೀಕಿತ್ತು ಆ್ಯಕ್ಚುಲಿ ಈ ನಾಟಕ ನಮ್ಮದು. ಈ ಬೈಂದೂರು ಸೇನೇಶ್ವರ ದೇವಸ್ಥಾನದ ರಥೋತ್ಸವ ಇರೋದ್ರಿಂದ ನಮಗೆ ಇಲ್ಲಿ ವೇದಿಕೆ ಸಿಗ್ತಾ ಇರಲಿಲ್ಲ. ಆದ್ದರಿಂದ ನಾವು 2 ದಿವಸ ಮುಂದಕ್ಕೆ ಹಾಕಿದ್ದೇವೆ. ಆ ರೀತಿಯಲ್ಲಿ ಅವರಿಗೂ ಕೂಡ ಅಲ್ಲಿ ಸ್ವಲ್ಪ ಡೇಟ್ ಹೆಚ್ಚು ಕಮ್ಮಿಯಾಗಿ ನಮಗೆ ಸ್ವಲ್ಪ ಅವರು ಬರಲಿಕ್ಕೆ ಕಷ್ಟ ಆಯಿತು. ಆದರೂ ಅವರ ಅನುಪಸ್ಥಿತಿಯಲ್ಲಿ ಕೂಡ ಅವರು ನಾನು ಸ್ವಾಗತಿಸ್ತೇನೆ ಮತ್ತು ಅವರ ಉಪಕಾರವನ್ನು ಸ್ಮರಿಸ್ತೇನೆ. ಎಲ್ಲ ತಾಯಿಯಂದಿರು ಈ ಸಲ ಕೂಡ, ಕಳೆದ ಸಾಲಿನಂತೆ ಈ ಸಲ ಕೂಡ ತುಂಬ ಜನ ಮಕ್ಕಳು ಬಂದಿದ್ದರು. ಆದರೆ ನಾಟಕಕ್ಕೆ ಬೇಕಾಗುವಷ್ಟು ಜನ ಮಾತ್ರ ನಾವು ಸೆಲೆಕ್ಟ್ ಮಾಡೋದ್ರಿಂದ ಉಳಿದವ್ರಿಗೆ ನಿರಾಸೆ ಆಗ್ಬೋದು. ದಯವಿಟ್ಟು ಅದನ್ನು ಬೇಜಾರು ಮಾಡಬೇಡಿ. ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅಂತ. ಮುಂದಿನ ಸಲ ನೀವು ಬನ್ನಿ. ಈ ಸಲ ಯಾರಿಗೆ ಮಿಸ್ ಆಗಿದೆ ಅವರಿಗೆ ಮುಂದಿನ ವರ್ಷದಲ್ಲಿ ನಾವು ಅವಕಾಶವನ್ನು ನೀಡ್ತೇವೆ. ಹಾಗೆ ಪರಿಸರದ ಮಕ್ಕಳನ್ನು ಒಂದು ರಂಗಭೂಮಿಯ ನಂಟನ್ನು ಬೆಳೆಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ನಾವು ಆಯೋಜಿಸ್ಕೊಂಡು ಬಂದಿದ್ದೇವೆ. ಇದಲ್ಲದೆ ನಮ್ಮಲ್ಲಿ ಮಹಿಳಾ ಯಕ್ಷಗಾನ ತಂಡ ಕೂಡ ಇದೆ, ನಾಟಕ ತಂಡ ನಿಮಗೆ ಗೊತ್ತೇ ಇದೆ. ಇದೆಲ್ಲವನ್ನು ಪ್ರೋತ್ಸಾಹಿಸ್ತಾ ಬಂದಿರುವ ನಿಮಗೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಸಾಕಾಗೋದಿಲ್ಲ. ಯಾಕಂದರೆ ನೀವು ಕಟ್ಟಿ ಬೆಳೆಸಿದ ಸಂಸ್ಥೆ ಇದು 47 ವರ್ಷಗಳು ಪೂರೈಸಿದೆ. ಈ ನಿಟ್ಟಿನಲ್ಲಿ ಇನ್ನೊಮ್ಮೆ ನಿಮ್ಮೆಲ್ಲರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಪ್ರಾಸ್ತಾವಿಕವನ್ನು ಇಲ್ಲಿಗೆ ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಸರ್. ಇವತ್ತಿನ ಈ ನಾಟಕೋತ್ಸವವನ್ನು ನಾವು ನಮ್ಮ ಲಾವಣ್ಯದ ಮಹಾಗುರುಗಳಾದಂಥ ದಿವಂಗತ ಕುರಾಡಿ ಸೀತಾರಾಮ್ ಶೆಟ್ಟಿಯವರ ಸ್ಮರಣಾರ್ಥವಾಗಿ ನಾವು ಈ ರಂಗ ತರಬೇತಿ ಶಿಬಿರವನ್ನು ಪ್ರತಿ ವರ್ಷ ನಡೆಸ್ತಾ ಇದ್ದೀವಿ. ಕುರಾಡಿ ಸೀತಾರಾಮ್ ಶೆಟ್ಟರನ್ನು ನಾವು ನೆನಪಿಸ್ಕೊಳ್ಳದೆ ಇದ್ದರೆ ಅದು ನಮ್ಮ ತಪ್ಪಾಗ್ತದೆ. ಖಂಡಿತವಾಗಿ ನಮ್ಮ ಲಾವಣ್ಯಕ್ಕೆ ಹೊಸ ರೂಪವನ್ನು ಕೊಟ್ಟವರು, ಅತ್ಯುತ್ತಮ ನಾಟಕಗಳನ್ನು ನಮಗೆ ಅರ್ಪಿಸಿದವರು. ಮಕ್ಕಳ ನಾಟಕದಲ್ಲೂ ಕೂಡ ಆಲಿಬಾಬಾ ಮತ್ತು 40 ಕಳ್ಳರಂತಹ ರಾಜ್ಯ ಮಟ್ಟದಲ್ಲಿ ಪ್ರಸಿದ್ಧಿ ಪಡೆದಂಥ ನಾಟಕವನ್ನು ಲಾವಣ್ಯದ ಮಕ್ಕಳಿಗೆ ಕಲಿಸಿಕೊಟ್ಟವರು. ಅಜ್ಜಿ ಕತೆ, ಶಿವಭೂತಿ ಅಂತ ನಾಟಕವನ್ನು ಮಕ್ಕಳಿಗೆ ಕಲಿಸಿಕೊಟ್ಟವರು. ಬಹಳ ದೂರದಿಂದ ಲಾವಣ್ಯದ ಮೇಲಿನ ಪ್ರೀತಿಯಿಂದ ನಡುರಾತ್ರಿವರೆಗೆ ಇಲ್ಲಿದ್ದು ನಮಗೆ ನಾಟಕವನ್ನು ಅಭ್ಯಾಸ ಮಾಡಿ ಮನೆಗೆ ತೆರಳುವವರು ದಿವಂಗತ ಕುರಾಡಿ ಸೀತಾರಾಮ್ ಶೆಟ್ಟರು. ಅವರ ಸ್ಮರಣಾರ್ಥವಾಗಿ ಲಾವಣ್ಯ ಮಕ್ಕಳ ರಂಗ ಶಿಬಿರವನ್ನು ಪ್ರತಿ ವರ್ಷ 2 ದಶಕಗಳಿಂದ ನಡೆಸಿಕೊಂಡು ಬರ್ತಿದೆ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗ್ತದೆ. ಕಳೆದ 5-6 ವರ್ಷಗಳಿಂದ ನಮಗೆ ಈ ಶಿಬಿರವನ್ನು ನಡೆಸಲಿಕ್ಕೆ ಸಂಪೂರ್ಣವಾದ ಸಹಕಾರ ಮತ್ತು ಪ್ರೋತ್ಸಾಹವನ್ನು ನೀಡ್ತಾ ಇರುವವರು ಶ್ರೀ ರಾಮಕೃಷ್ಣ ಶೇರುಗಾರ್ ಬಿಜೂರಿಯವರು. ಶ್ರೀಮದ್ ಭಗವದ್ಗೀತಾ ಅಭಿಯಾನದಲ್ಲಿ ಬಹಳ ದೊಡ್ಡ ಹೆಸರು. ಈ ಭಾಗದ ಧಾರ್ಮಿಕ ಮುಖಂಡರು, ಹಿರಿಯರು ಮತ್ತು ಎಲ್ಲ ಕಾರ್ಯಕ್ರಮಗಳಿಗೆ ನಮಗೆ ಸಂಪೂರ್ಣವಾದ ಸಹಕಾರವನ್ನು ನೀಡ್ತಾ ಇರುವವರು. ಅವರ ಅಮೃತ ಹಸ್ತದಿಂದ ಇವತ್ತಿನ ಈ ನಾಟಕವನ್ನು ಈ ಸಭಾ ಕಾರ್ಯಕ್ರಮವನ್ನು ದೀಪ ಪ್ರಜ್ವಲದ ಮೂಲಕ ಉದ್ಘಾಟಿಸಬೇಕಾಗಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ವಿ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಅವರೊಂದಿಗೆ ಕೈ ಜೋಡಿಸಬೇಕಾಗಿ ಕೇಳಿಕೊಳ್ತಾ ಇದ್ವಿ. ಈ ಮಕ್ಕಳ ರಂಗ ಶಿಬಿರದಲ್ಲಿ ನಿರ್ದೇಶಕರಾಗಿ ನಮ್ಮೊಂದಿಗೆ ಸಹಕರಿಸಿದವರು ರೋಷನ್ ಕುಮಾರ್ ಅವರು. ಎಳೆಯ ಮಕ್ಕಳನ್ನ ತಿದ್ದಿ ತೀಡಿ ಅವರಿಂದ ಒಂದು ಬಹಳ ದೊಡ್ಡ ಕಲೆಯನ್ನು ಹೊರಹೊಮ್ಮಿಸುವಲ್ಲಿ ನಮ್ಮ ಯುವ ಕಲಾವಿದರಾದಂಥ ರೋಷನ್ ಕುಮಾರ್ ಅವರ ಪಾತ್ರ ಕೂಡ ಅಮೋಘವಾದದ್ದು. ಅವರಿಗೆ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಲ್ಲಿಸಿಕೊಳ್ತಾ ಅವರನ್ನು ಕೂಡ ವೇದಿಕೆಗೆ ಬಹಳ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಇದ್ವಿ. ಮಕ್ಕಳ ನಾಟಕಗಳು ನಮಗೆ ಹೊಸ ಕಲಾವಿದರನ್ನು ಸೃಷ್ಟಿಸಲಿಕ್ಕೆ ಬಹಳ ಸಹಕಾರಿಯಾಗ್ತದೆ. ಬಹುಶಃ ಲಾವಣ್ಯದ ಬಹುತೇಕ ಯುವ ಕಲಾವಿದರು ಮಕ್ಕಳ ನಾಟಕದಲ್ಲಿ ಭಾಗವಹಿಸಿದವರೇ ಆಗಿರ್ತಾರೆ. ಅದರ ಜೊತೆಗೆ ಬಹಳ ದೊಡ್ಡ ಕಲಾಭಿಮಾನಿಗಳ ಪಡೆಯನ್ನು ಸೃಷ್ಟಿಸಲಿಕ್ಕೆ ಈ ಮಕ್ಕಳ ನಾಟಕ ನಮಗೆ ಸಹಕಾರಿಯಾಗಿದೆ. ಪ್ರಸಿದ್ಧವಾದಂಥ ಮಕ್ಕಳ ನಾಟಕಗಳು ಅಂತ ಹೇಳಿದರೆ ಆಲಿಬಾಬಾ ಮತ್ತು 40 ಕಳ್ಳರು, ಶಿವಭೂತಿ, ಅಜ್ಜಿ ಕತೆ, ನಾಣಿಬಟ್ಟನ, ಸ್ವರ್ಗದ ಕನಸು, ಪುಷ್ಪರಾಣಿ, ಹೂವಿ, ಜೂಮ್ ಜಾಮ್, ಆನೆ ಮತ್ತು ಪುಟ್ಟಿ, ಅಧ್ವಾನಪುರ, ಗುಬ್ಬಿಹಾಡು, ತಾಯಿ ಕಣ್ಣು, ಪಂಜರಶಾಲೆ, ಮಳೆ ಹುಚ್ಚು, ಹೀಗೆ ಅದರ ಪಟ್ಟಿಯನ್ನು ಓದ್ತಾ ಹೋದರೆ ಭಾಳ ದೊಡ್ಡದಾದಂಥ ಪಟ್ಟಿಯೇ ಸಿಗ್ತದೆ. ಲಾವಣ್ಯದಿಂದ ತಯಾರಾದಂಥ ಮಕ್ಕಳ ನಾಟಕಗಳ ಪಟ್ಟಿ ಇವತ್ತು ಕೂಡ ಅದರ ಸಾಲಿಗೆ ಇನ್ನೊಂದು ಸೇರ್ತಾ ಇದೆ, ನಿದ್ರಾ ನಗರಿ. ಈ ಸಭಾ ಕಾರ್ಯಕ್ರಮವನ್ನು, ಈ ನಾಟಕದ ಪ್ರದರ್ಶನವನ್ನು ದೀಪ ಪ್ರಜ್ವಲನದ ಮೂಲಕ ಉದ್ಘಾಟಿಸಿದಂಥ ರಾಮಕೃಷ್ಣ ಶೇರುಗಾರ್ ಅವರು ಉದ್ಘಾಟನಾ ನುಡಿಯನ್ನು ಮಾತನಾಡಬೇಕಾಗಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಸ್ಥಾನ ದೇವತೆ ಸೇನೇಶ್ವರನಲ್ಲಿ ಪ್ರಣಾಮ ಸಲ್ಲಿಸ್ತಾ, ನಮ್ಮ ಈ ಪರಿಸರದ ಹೆಮ್ಮೆಯ ಕಲಾ ಸಂಸ್ಥೆ ಲಾವಣ್ಯದವರು ಪ್ರತಿ ವರ್ಷವೂ ನಡೆಸ್ಕೊಂಡು ಬರ್ತಾ ಇರುವಂತಹ ಕಾರ್ಯಕ್ರಮ ಬೇಸಿಗೆಯಲ್ಲಿ ಮಕ್ಕಳಿಗೆ ರಂಗ ತರಬೇತಿ ಶಿಬಿರ. ಈ ವರ್ಷ ಕೂಡ ಉತ್ತಮವಾದ ಒಂದು ನಾಟಕವನ್ನು ಹಿಡ್ಕೊಂಡು
ಗಣೇಶ್ ಕಾರಂತರು ಹಾಗೂ ರೋಷನ್ ಇವರಿಬ್ಬರು ಈ ಮಕ್ಕಳಿಗೆ ತರಬೇತಿ ನೀಡಿದ್ದಾರೆ. ನಾನು ತಿಳ್ಕೊಂಡೆ ಈ ಒಂದು ಬೈಂದೂರಿನಲ್ಲಿ ಲಾವಣ್ಯ ಮನೆ ಮಾತಾಗಿದೆ. ಹಾಗಾಗಿ ಪ್ರತಿ ವರ್ಷವೂ ಈ ರಂಗ ತರಬೇತಿ ಶಿಬಿರಕ್ಕೆ ಮಕ್ಕಳನ್ನ ಕಳಿಸ್ಲಿಕ್ಕೆ ಪೋಷಕರು ತಾ ಮುಂದೆ ಬರ್ತಾರೆ. ಆದರೆ ಅವರದ್ದೇ ಆದ ಒಂದು ಚೌಕಟ್ಟಿನಲ್ಲಿ ಕೇವಲ 40 ಮಕ್ಕಳಿಗೆ ಈ ವರ್ಷ ಅವರು ತರಬೇತಿ ನೀಡಿದ್ದಾರಂತೆ. ಹೀಗೆ ಮುಂದಿನ ವರ್ಷಗಳಲ್ಲಿ ಇನ್ನೂ ಹೆಚ್ಚಿನ ಬೇಕಷ್ಟು ಜನರಿಗೆ ಈ ಒಂದು ಅವಕಾಶ ಸಿಗ್ಬೋದು. ತರಬೇತಿ ಅಂತ ಹೇಳಿದ್ರೆ ನೀವು ಬರ್ತೀರಿ, ಆದರೆ ತರಬೇತಿ ಕೊಡುವವರು ಬೇಕು, ಅವ್ರಿಗೆ ಸಮಯ ಬೇಕು. ಹಾಗಾಗಿ ಉತ್ತಮ ರೀತಿಯಲ್ಲಿ ಈ ಒಂದು ಲಾವಣ್ಯ 47 ವರ್ಷಗಳಿಂದ ಈ ನಮ್ಮ ಭಾಗದಲ್ಲಿ ಈ ಕಲಾ ಸೇವೆಯನ್ನು ಮಾಡ್ಕೊಂಡು ಬಂದಿದೆ. ಅದರಲ್ಲಿರೋರೆಲ್ಲ ಪ್ರತಿಯೊಬ್ಬರು ಬರೀ ಕಲಾವಿದರಷ್ಟೇ ಅಲ್ಲ, ಪ್ರತಿಯೊಂದು ಕೆಲಸವನ್ನು ಸ್ವತಃ ನಿರ್ವಹಿಸ್ತಾ ಇದ್ದಾರೆ. ಅದನ್ನು ಭಾಳ ನೋಡಿ ನಾನು ಸಂತೋಷ ಆಗಿದೆ. ಅನವಶ್ಯಕ ವೆಚ್ಚಗಳು ಎಲ್ಲೂ ಕೂಡ ಆಗಲಿಕ್ಕೆ ಅವ್ರು ಬಿಡುವುದಿಲ್ಲ. ಹಾಗಾಗಿ ಎಲ್ಲರ ಒಂದು ಪೋಷಕತ್ವದಿಂದ ನಿಮ್ಮಂತಹ ಕಲೆಯ ಪೋಷಕರು, ಅಭಿರುಚಿ ಇರುವವರು ಈ ಒಂದು ಸಂಸ್ಥೆಯನ್ನು ಇಷ್ಟು ವರ್ಷ ನಾವೆಲ್ಲ ಬೆಳೆಸ್ಕೊಂಡು ಬಂದಿದ್ದೇವೆ. ಈ ವರ್ಷವೂ ಈಗಾಗಲೇ ಗಣೇಶ್ ಕಾರಂತ ಹೇಳಿದಂಗೆ 7 ಕಾರ್ಯಕ್ರಮವನ್ನು ಅವರು ನಡೆಸಿದ್ದಾರೆ. ಈ ನಾಟಕಕ್ಕೆ ಸಂಬಂಧಪಟ್ಟ ರಂಗಕ್ಕೆ ಸಂಬಂಧಪಟ್ಟಂತೆ ಪ್ರತಿ ವರ್ಷವೂ ಭಾಳಷ್ಟು ರೀತಿಯಲ್ಲಿ ನಮಗೆ ಉತ್ತಮವಾದ ನಾಟಕವನ್ನು ಉಣಿಬಡಿಸ್ತಾ ಇದ್ದಾರೆ. ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಉತ್ತಮವಾದ ಒಂದು ಹೆಸರನ್ನು ಗಳಿಸಿದಂಥ ಸಂಸ್ಥೆ. ಈ ಸಂಸ್ಥೆಗೆ ಇನ್ನೂ ಹೆಚ್ಚಿನ ಯಶಸ್ಸು ದೊರೆಯಲಿ. ಈ ಭಾಗದ ಮಕ್ಕಳು ಏನಿದ್ದಾರೆ ಇವತ್ತು, ಈ ಇಂದಿನ ಮಕ್ಕಳೇ ಮುಂದಿನ ಜನಾಂಗ ಅನ್ನೋ ರೀತಿಯಲ್ಲಿ ಈ ಒಂದು ಕಲೆಯ ಬಗ್ಗೆ ಅಭಿರುಚಿ ಹುಟ್ಟಿಸಿ ಲಾವಣ್ಯವರು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ಕಲಾವಿದ ತಂಡ ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ಬೆಳಿಬೇಕು ಅನ್ನುವ ನಮ್ಮ ಆಶೆಗೆ ಉತ್ತಮವಾದ ಪ್ರತಿಫಲ ದೊರೆತಾ ಇದೆ. ಈಗಾಗಲೇ ಹೇಳಿದ ಹಾಗೆ ನರಸಿಂಹನಾಯ್ಕ ಹೇಳಿದ ಹಾಗೆ ಭಾಳಷ್ಟು ಯುವ ಕಲಾವಿದರು ತಯಾರಾಗಿದ್ದಾರೆ. ಈ ಮಕ್ಕಳ ತರಬೇತಿ ಶಿಬಿರದಲ್ಲಿ ಭಾಗವಹಿಸಿದವರು ಮುಂದೆ ಅವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಉತ್ತಮ ಕಲಾವಿದರಾಗ್ತಾರೆ ಅನ್ನೋ ಒಂದು ಭರವಸೆ ನಮಗಿದೆ. ಹೀಗೆ ಲಾವಣ್ಯ ಬಾಳಲಿ ಬೆಳಗಲಿ ಎನ್ನುವ ಒಂದು ಆಶಾಭಾವದೊಂದಿಗೆ ನಿಮ್ಮೆಲ್ಲರಲ್ಲೂ ಉತ್ತಮವಾದ ಒಂದು ನಾಟಕದ ಅಭಿರುಚಿ ಹೆಚ್ಚಾಗಲಿ, ಅವರನ್ನು ನಾವು ಪ್ರೋತ್ಸಾಹಿಸೋಣ ಅಂತ ಹೇಳ್ತಾ ನನಗೆ ಅವಕಾಶ ಕೊಟ್ಟಂಥ ಈ ಒಂದು ಲಾವಣ್ಯದ ಎಲ್ಲ ಕಲಾವಿದರಿಗೆ ಹಾಗೂ ಬೈಂದೂರಿನ ಸಮಸ್ತ ನಾಗರಿಕರಿಗೆ ಹಾರ್ದಿಕವಾದ ಅಭಿನಂದನೆ ಮುಗಿಸ್ತೇನೆ. ಜೈ ಶ್ರೀರಾಮ್. ಧನ್ಯವಾದಗಳು ಸರ್. ಮಕ್ಕಳ ಪ್ರತಿಭೆಯನ್ನು ಅರಳಿಸುವಂಥ ಈ ರಂಗ ಶಿಬಿರವನ್ನು ನಡೆಸುವಲ್ಲಿ ನೀವು ಸಾಕಷ್ಟು ಸಹಕಾರವನ್ನು ನೀಡ್ತಾ ಇದ್ದೀರಿ. ಮುಂದೆ ಕೂಡ ನಿಮ್ಮ ಸಹಕಾರವನ್ನು ನಿರೀಕ್ಷಿಸ್ತಾ ಪ್ರೀತಿಯ ಧನ್ಯವಾದಗಳನ್ನು ತಮಗೆ ಸಮರ್ಪಿಸಿಕೊಳ್ತಾ ಇದ್ದೀವಿ. ಈಗ ಇನ್ನೊಂದು ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಸಾಕ್ಷಿಯಾಗಬೇಕು. ಈ ನಾಟಕದ ರಚನಾಕಾರರು ನಮ್ಮ ಜೊತೆಗೆ ಇರುವಂಥದ್ದು ನಾವೆಲ್ಲರೂ ಹೆಮ್ಮೆ ಪಡುವಂಥ ವಿಚಾರ. ಉಡುಪಿ ಜಿಲ್ಲೆ ಕಂಡಂತಹ ಮಹಿಳಾ ಸಾಹಿತಿಗಳಲ್ಲಿ ಅಗ್ರಗಣ್ಯ ಪಂಥಿಯಲ್ಲಿ ಮುಂದಿನ ದಿನಗಳಲ್ಲಿ ನಿಲ್ಲುವಂಥ ಸಾಮರ್ಥ್ಯ ಇರುವವರು ಕಾತ್ಯಾಯಿನಿ ಕುಂಜಿಬೆಟ್ಟು ಅವರು ಇವತ್ತು ನಮ್ಮ ವೇದಿಕೆಯಲ್ಲಿದ್ದಾರೆ. ಅವರನ್ನು ಗೌರವಿಸುವಂಥ ಸದಾವಕಾಶ ನಮಗೆ ಲಭಿಸಿದೆ. ಲಾವಣ್ಯ ಭಾಳ ಹೆಮ್ಮೆಯಿಂದ ತಮ್ಮನ್ನು ಗೌರವಿಸಬೇಕು ಅಂತ ಅಂದ್ಕೊಂಡಿದ್ದೆ. ದಯವಿಟ್ಟು ವೇದಿಕೆ ಮುಂಭಾಗಕ್ಕೆ ತಾವು ಆಸೀನರಾಗಬೇಕಾಗಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ವಿ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಅವರನ್ನು ಸನ್ಮಾನಿಸಿ ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೇವೆ. ಪ್ರಸ್ತುತ MGM ಕಾಲೇಜು ಇಲ್ಲಿ ಕನ್ನಡ ಉಪನ್ಯಾಸಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. 2004ರಲ್ಲೇ ಸಂಗೀತ ವಿಶಾರದೆ ಪದವಿಯನ್ನು ಪಡೆದವರು. 2014ರಲ್ಲಿ ಮಣಿಪಾಲದ ಹೈಯರ್ ಎಜುಕೇಷನ್ ಸೊಸೈಟಿಯಿಂದ PhD ಪದವಿಯನ್ನು ಪಡೆದುಕೊಂಡವರು. ಬಹುಶಃ ಸಾಹಿತ್ಯದ ಎಲ್ಲ ರಂಗಗಳಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿದವರು. ಕವನ ಸಂಕಲನವನ್ನು ರಚಿಸಿದವರು, ನಾಟಕ, ಅಂಕಣ ಬರಹಕಾರರಾಗಿ ಜೀವನ ಚರಿತೆಯ ರಚನೆಕಾರರಾಗಿ, ತುಳು ಅನುವಾದ ಮಾಡುವಲ್ಲಿ, ಹಾಗೆ ಸಂಶೋಧನಾ ಗ್ರಂಥವನ್ನು ರಚಿಸುವಲ್ಲಿ, ವಿಮರ್ಶಾತ್ಮಕ ಗ್ರಂಥವನ್ನು ರಚಿಸುವಲ್ಲಿ ಸಾಕಷ್ಟು ತೊಡಗಿಸಿಕೊಂಡವರು. ಇವತ್ತು ಪ್ರದರ್ಶನಗೊಳ್ಳಲಿಕ್ಕಿರುವಂಥ ನಾಟಕ ನಿದ್ರಾ ನಗರಿ, ಇದರ ರಚನೆಯನ್ನು ಕೂಡ ಮಾಡಿದವರು. ಅತ್ಯಂತ ಗೌರವದಿಂದ ಅವರನ್ನು ವೇದಿಕೆ ಮುಂಭಾಗಕ್ಕೆ ಒಂದೆರಡು ಮಾತಿಗಾಗಿ ಆಹ್ವಾನಿಸಿಕೊಳ್ತಾ ಇದ್ದೀವಿ. ಶಾರದೆಯ ರೆಕ್ಕೆ ಬಿಚ್ಚಿದ ಹಕ್ಕಿಯಂತಹ ಪುಸ್ತಕ ಪಾದಗಳಿಗೆ ಹಣೆಯೊತ್ತಿ
ಕುರಾಡಿ ಸೀತಾರಾಮ್ ಶೆಟ್ರ ದಿವ್ಯ ಚೇತನಕ್ಕೆ ತಲೆಬಾಗಿ ಲಾವಣ್ಯ ಬೈಂದೂರು ಇದರ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ಈ ತಂಡದ ಇವತ್ತು ನಾಟಕ ಅಭಿನಯಿಸ್ತಾ ಇರುವ ಮಕ್ಕಳೇ, ಇದನ್ನು ಬಹಳ ಪ್ರೀತಿಯಿಂದ ನಿರ್ದೇಶನ ಮಾಡಿರುವ ಗಣೇಶ್ ಕಾರಂತರೇ, ಹಾಗೆ ಇಲ್ಲಿ ಸೇರಿರುವ ಎಲ್ಲರಿಗೂ ನನ್ನ ನಮಸ್ಕಾರ. ಮಕ್ಕಳು ಅಂತ ಹೇಳಿದರೆ ಭೂಮಿಯ ಪುಟಾಣಿ ದೇವತೆಗಳು, ನಮಗೆಲ್ಲರಿಗೂ ಖುಷಿಯನ್ನು ಕೊಡುವವರು. ಅವರು ಏನು ಮಾಡಿದರೂ ಚಂದ. ಅವರ ಈ ನಾಟಕ ಎನ್ನುವಂಥದ್ದು ಅವರಲ್ಲಿರುವ ಅಂತಃಶಕ್ತಿಯನ್ನು, ಆತ್ಮಶಕ್ತಿಯನ್ನು, ಅವರ ಧೈರ್ಯವನ್ನು, ಏನೇ ಇದ್ದರೂ ಅದು ವ್ಯರ್ಥ ಆಗದ ಹಾಗೆ, ಅವರ ಶಕ್ತಿ ಬೇರೆ ಕಡೆಗೆ ಅದು ವ್ಯಯ ಆಗಿ ಹೋಗದ ಹಾಗೆ ಅವರನ್ನು ಒಂದು ಕಲೆಯಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ಮತ್ತಷ್ಟು ಅರಳುವ ಹಾಗೆ ಮಾಡುವಂತಹ ಈ ಕಲೆಗಳು ನಾಟಕ. ಇದು ಮಕ್ಕಳು ಅಂತ ಹೇಳಿದರೆ ತಕ್ಕಡಿಯಲ್ಲಿ ಕಪ್ಪೆ ಇಟ್ಟ ಹಾಗೆ ಅವುಗಳು ಎಲ್ಲಿ ಜಿಗಿತಾ ಇರ್ತವೆ. ಅಂತಹ ಮಕ್ಕಳನ್ನು ಒಟ್ಟುಗೂಡಿಸಿಕೊಂಡು ಒಂದು ನಾಟಕವನ್ನು ಮಾಡುವುದು ಅಂತ ಹೇಳಿದರೆ ಬಹಳ ಕಷ್ಟ. ಹೀಗಿರುವಾಗ 2 ದಶಕಗಳಿಂದ ಮಕ್ಕಳ ತಂಡವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳಿದರೆ ಇದು ಬಹಳ ದೊಡ್ಡ ಸಂಗತಿ. ಈ ಊರಿಗೆ ಒಂದು ಶ್ರೇಷ್ಠ ಸಂಗತಿ ಅಂತಲೇ ಹೇಳ್ಬೋದು. ಯಾಕಂದರೆ ಇಲ್ಲಿ ತಯಾರಾದ ಮಕ್ಕಳು ಬಹಳ ದೊಡ್ಡ ಭಾರತದ ಪ್ರಜೆಗಳಾಗ್ತಾರೆ ಮತ್ತು ಒಳ್ಳೆಯ ಕಲಾವಿದರಾಗ್ತಾರೆ ಎನ್ನುವುದು ಖಂಡಿತವಾಗಿಯೂ ನಮಗೆ ಗೊತ್ತಿರುವಂತಹ ಸಂಗತಿ. ಮಕ್ಕಳು ಅಂತ ಹೇಳಿದರೆ ಜೀವ ಮೋಡ, ಅವರು ಬರೆಯೋ ಮೋಡದಲ್ಲಿಯೂ ಕಣ್ಣು ಬರೀತಾರೆ, ಕಣ್ಣಿರ್ತದೆ, ಮೂಗಿರ್ತದೆ, ಬಾಯಿ ಇರ್ತದೆ. ಹಾಗೆ ಅವರು ಹಾಡುವ ಹಾಡುಗಳಿಗೂ ಕಣ್ಣಿರ್ತದೆ. ಬಹಳ ಜೀವಂತ ಪ್ರತಿಭೆಗಳು ಅವರು. ಅದರಿಂದಾಗಿ ನಾನು ಇವತ್ತು ಅಭಿನಯ ಮಾಡ್ತಾ ಇರುವಂತಹ ಪುಟಾಣಿ ಮಕ್ಕಳಿಗೆ ನಾನು ನನ್ನ ಅಭಿನಂದನೆಗಳನ್ನು ಹೇಳ್ತಾ ಇದ್ದೇನೆ. ಇದೀಗ ಇಂದಿರಾನಗರಿ ನಾಟಕವನ್ನು ಬಹಳ ವರ್ಷಗಳಿಂದ 10 ವರ್ಷ ಹಿಂದೆ ನಾನು ಬರೆದೆ. ಇದನ್ನು ಬಹಳಷ್ಟು ತಂಡಗಳು ನಟಿಸಿವೆ. ಈಗ ನಾಳ್ದು 5 ತಾರೀಕಿಗೆ ಮೈಸೂರು ರಂಗಾಯಣದ ಮಕ್ಕಳು ಕೂಡ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ನಾಟಕವನ್ನು ನಾವು ಬರೆದು ಇಟ್ಟರೆ ಪ್ರಯೋಜನ ಇಲ್ಲ, ಅದಕ್ಕೆ ಜೀವ ಬರಬೇಕಾದ್ರೆ ಮಕ್ಕಳು ಅಭಿನಯಿಸಬೇಕು. ಅದಕ್ಕೋಸ್ಕರ ಇಂತಹ ಒಂದು ತಂಡದ ಮೂಲಕ ನಾಟಕವನ್ನು ಮಾಡಿಸ್ತಾ ಇರುವುದರಿಂದ ಲಾವಣ್ಯ ಬೈಂದೂರು ಹಿರಿಯ ಸಂಸ್ಥೆ, ಎಲ್ರಿಗೂ ತಿಳಿದಿರುವಂಥ ಸಂಸ್ಥೆ, ಅವರಿಗೆ ನಾನು ನನ್ನ ಧನ್ಯವಾದವನ್ನು ಹೇಳ್ತೇನೆ. ಮಕ್ಕಳಿಗೆ ಅಭಿನಂದನೆಗಳನ್ನು ಹೇಳ್ತಾ ಇದ್ದೇನೆ. ನಮಸ್ತೆ. ಧನ್ಯವಾದಗಳು ಮೇಡಮ್. ಇವತ್ತಿನ ವೇದಿಕೆಯಲ್ಲಿ ಉಪಸ್ಥಿತರಿರುವ ಇನ್ನೋರ್ವ ಮುಖ್ಯ ಅತಿಥಿಗಳು ರಂಗಭೂಮಿ ಉಡುಪಿಯ ಮೂಲಕ ಕಲಾ ಸೇವೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡವರು, ಅದರ ಜೊತೆಗೆ ಹಲವಾರು ಸಾಮಾಜಿಕ ಚಟುವಟಿಕೆಗಳಲ್ಲಿ ಸ್ವಯಂ ಪ್ರೇರಣೆಯಿಂದ ತನ್ನನ್ನು ತೊಡಗಿಸಿಕೊಂಡವರು, ವಿಶ್ವ ಸಂಸ್ಕೃತಿ ಪ್ರತಿಷ್ಠಾನ ಉಡುಪಿ ಇದರ ಸಂಚಾಲಕರು, ಕನ್ನಡ ಸಾಹಿತ್ಯ ಪರಿಷತ್ತು ಉಡುಪಿ ತಾಲೂಕು ಇದರ ಅಧ್ಯಕ್ಷರು ಆದಂಥ ಶ್ರೀ ರವಿರಾಜ್ HP ಅವರ ಮಾತಿಗಾಗಿ. ಎಲ್ರಿಗೂ ನಮಸ್ಕಾರ. 2 ಮಾತು, ಯಾಕೆಂದರೆ ನಾವೆಲ್ಲರೂ ನಾಟಕ ನೋಡ್ಲಿಕ್ಕೆ ಬಂದವರು. ಲಾವಣ್ಯ ಮಕ್ಕಳ ರಂಗ ಶಿಬಿರದಲ್ಲಿ ಇವತ್ತು ಅಭಿನಯಿಸ್ತಿರುವಂತಹ ಎಲ್ಲ ಪುಟಾಣಿ ಮಕ್ಕಳು ಮುಂದೊಂದು ದಿನ ಅವರು ಪ್ರಬುದ್ಧ ನಟರಾಗಿ ಲಾವಣ್ಯದ ವೇದಿಕೆಯಲ್ಲಿ ಅವರು ಭಾಗವಹಿಸ್ತಾರೆ. ಅಂತಹ ಪುಟಾಣಿ ಮಕ್ಕಳಿಗೆ ಪ್ರಥಮವಾಗಿ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಇದೊಂದು ಬಹಳ ದೊಡ್ಡ ಕೆಲಸ. ಲಾವಣ್ಯ ಬೈಂದೂರು ಅನ್ನುವಂಥದ್ದು ನಮ್ಮ ಜಿಲ್ಲೆಗೆ ಮಾತ್ರ ಅಲ್ಲ, ಇದು ನಮ್ಮ ರಾಜ್ಯಕ್ಕೆ ರಾಷ್ಟ್ರ ಮಟ್ಟದವರೆಗೂ ಗುರುತಿಸಿಕೊಂಡಂತಹ ಒಂದು ಶ್ರೇಷ್ಠ ಸಂಸ್ಥೆಗಳಲ್ಲಿ ಒಂದು. ಅಂಥ ಸಂಸ್ಥೆಯು ನಿರಂತರವಾಗಿ ಇಷ್ಟು ವರ್ಷ ಮಕ್ಕಳ ಶಿಬಿರವನ್ನು ಮಾಡ್ತಾ ಇದ್ದಾರೆ, ನಾಟಕಗಳನ್ನು ಮಾಡ್ತಾ ಇದ್ದಾರೆ, ರಂಗ ತರಬೇತಿಗಳನ್ನು ನೀಡ್ತಾ ಇದ್ದಾರೆ, ನಾಟಕೋತ್ಸವವನ್ನು ಮಾಡ್ತಾ ಇದ್ದಾರೆ. ಇದೊಂದು ಅದ್ಭುತ ಸಂಘಟನೆ. ಈ ಸಂಘಟನೆಯಲ್ಲಿ ತೊಡಗಿಸಿಕೊಂಡಂತಹ ಎಲ್ಲ ಬೈಂದೂರಿನ ಎಲ್ಲ ರಂಗ ಕಲಾವಿದರಿಗೆ, ಅಧ್ಯಕ್ಷರಿಗೆ, ಕಾರಂತರಿಗೆ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ಈ ನಾಟಕಕ್ಕೆ ಇವತ್ತು ಶುಭವಾಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಧನ್ಯವಾದಗಳು ಸರ್. ಮೊದಲೇ ಹೇಳಿದಾಗೆ ಇದು ಬಹಳ ಸರಳವಾದಂಥ ಸಭಾ ಕಾರ್ಯಕ್ರಮ. ಸಭಾಧ್ಯಕ್ಷರು ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀನಿ. ಲಾವಣ್ಯದ ಈ ನಾಟಕದ ನಿರ್ದೇಶಕರಾದಂಥ ಬಿ ಗಣೇಶ್ ಕಾರಂತ್ ಇವರು ಮೌನವಾಗಿ ಶುಭಾಶಯವನ್ನು ಸಲ್ಲಿಸಿದ್ದಾರೆ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಸಂಪೂರ್ಣ ಸಹಕಾರ ಪ್ರಾಯೋಜಕತ್ವ ನೀಡಿದವರು, ಈ ಕಾರ್ಯಕ್ರಮ ನಡೆಸಲಿಕ್ಕೆ ನಮಗೆ ಹಲವು ವರ್ಷಗಳಿಂದ ನೆರವನ್ನು ನೀಡ್ತಾ ಇರುವಂಥ ಈ ನಾಟಕ ನಿರ್ದೇಶಕರನ್ನು ಗೌರವಿಸುವಂಥದ್ದು ನಮ್ಮ ಆದ್ಯ ಕರ್ತವ್ಯ. ನಮ್ಮ ಲಾವಣ್ಯದ ಅಧ್ಯಕ್ಷರು ಈ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕು. ನಾಟಕ ನಿರ್ದೇಶನವನ್ನು ಮಾಡಿದವರು ಹಿರಿಯರು, ನಮಗೆಲ್ಲರಿಗೂ ಮಾರ್ಗದರ್ಶಕರು ಆದಂಥ ಶ್ರೀ ಬಿ ಗಣೇಶ್ ಕಾರಂತ್ರವರು, ಅವರನ್ನು ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ವಿ. ಹಾಗೆ
ನಿರ್ದೇಶನದಲ್ಲಿ ಇನ್ನೋರ್ವರು ನಮ್ಮ ಜೊತೆಗೆ ಇದ್ದವರು ಶ್ರೀಯುತ ರೋಷನ್ ಕುಮಾರ್ ಅವರು. ಯುವ ಕಲಾವಿದರು, ಪ್ರತಿಭಾವಂತ ಕಲಾವಿದರು ಕೂಡ ಹೌದು. ಮಕ್ಕಳ ನಾಟಕ ಕಳೆದೆರಡು ವರ್ಷಗಳಿಂದ ಮಕ್ಕಳ ನಾಟಕದ ರಚನೆಯಲ್ಲಿ ಸಂಪೂರ್ಣವಾಗಿ ತನ್ನನ್ನು ತೊಡಗಿಸಿಕೊಂಡಂತಹ ಆದರ್ಶ ಶಿಕ್ಷಕರು ಕೂಡ ಹೌದು. ಇವರಿವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ಕೊಳ್ತಾ ಇದ್ದೀವಿ. ಇವತ್ತಿನ ಈ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಶ್ರೀ ರಾಮಕೃಷ್ಣ ಶೇರುಗಾರ್ ಅವರಿಗೆ ಲಾವಣ್ಯದ ಧನ್ಯವಾದಗಳನ್ನು ಸಲ್ಲಿಸಿಕೊಳ್ತಾ ಇದ್ದೀವಿ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇರುವಂತಹ ನಾಟಕದ ರಚನಾಕಾರರಾದಂಥ ಶ್ರೀಮತಿ ಕಾತ್ಯಾಯಿನಿ ಕುಂಜಿಬಿಟ್ಟು ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸಿಕೊಳ್ತಾ ಇದ್ವಿ. ಇವತ್ತಿನ ವೇದಿಕೆಯಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿರುವಂಥ ಶ್ರೀ ರವಿರಾಜ್ HP ಅವರಿಗೆ ಪ್ರೀತಿಯ ಧನ್ಯವಾದಗಳನ್ನು ಸಲ್ಲಿಸಿಕೊಳ್ತಾ ಇದ್ವಿ. ನಮಗೆ ಈ ನಾಟಕ ಪ್ರದರ್ಶನಕ್ಕೆ ಸ್ಥಳಾವಕಾಶವನ್ನು ಮಾಡಿಕೊಟ್ಟಂಥ ಶನೇಶ್ವರನ ಸನ್ನಿಧಿಯ ಏನು ಆಡಳಿತಾಧಿಕಾರಿಗಳಿದ್ದಾರೆ ಅವರಿಗೆ ಮತ್ತು ಅವರ ತಂಡದವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸಿಕೊಳ್ತಾ ಇದ್ವಿ. ಹಾಗೆ ನಾಟಕ ಪ್ರದರ್ಶನಕ್ಕೆ ನಮಗೆ ಸರಿಯಾದ ಸಮಯದಲ್ಲಿ ಅನುಮತಿಯನ್ನು ನೀಡಿದಂಥ ಚುನಾವಣಾ ಆಯೋಗದ ಎಲ್ಲ ಸಿಬ್ಬಂದಿಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸಿಕೊಳ್ತಾ ಇದ್ವಿ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಕೂಡ ಲಾವಣ್ಯ ತನ್ನ ಕೃತಜ್ಞತೆಗಳನ್ನು ಸಲ್ಲಿಸಿಕೊಳ್ತಾ ಇದೆ. ಎಲ್ಲರಿಗೂ ನಮಸ್ಕಾರ. ಈಗ ನೀವು ಲಾವಣ್ಯದ ನಾಟಕವನ್ನು ನೋಡ್ತಾ ಇದ್ದೀರಿ. ಇದು ಒಂಥರ ಮಕ್ಕಳ ಹಬ್ಬ ಇದ್ದ ಹಾಗೆ ಮೇ 7ನೇ ತಾರೀಕು ನಮ್ಮ ಪ್ರಜಾಪ್ರಭುತ್ವದ ಹಬ್ಬ. ಆ ದಿನ ಎಲ್ಲರೂ ತಪ್ಪದೆ ಮತದಾನ ಮಾಡಿ, ಕಡ್ಡಾಯವಾಗಿ ಮತದಾನ ಮಾಡಿ. ಇದು ನಾನು ಒಬ್ಬ ಲಾವಣ್ಯದ ಅಧ್ಯಕ್ಷನಾಗಿ ಅಲ್ಲ, ಒಬ್ಬ ಭಾರತದ ಪ್ರಜೆಯಾಗಿ ನಿಮಗೆ ನಾನು ಮನವಿ ಮಾಡಿಕೊಳ್ತಾ ಇದ್ದೇನೆ. ನಮಗಾಗಿ ನಮ್ಮ ದೇಶ ಕಾಯ್ತಾ ಸೈನಿಕರು ವರ್ಷಾನುಗಟ್ಟಲೆ ಅಲ್ಲಿ ಗಡಿಯಲ್ಲಿ ಕಾಯ್ತಾರೆ. 5 ವರ್ಷಕ್ಕೆ ಒಮ್ಮೆ ಬರುವ ಚುನಾವಣೆಗೆ ನಮಗೆ 1 ಗಂಟೆ ಕಾಲ ಕಳೆದು ಓಟ್ ಹಾಕಿ ಬರಲಿಕ್ಕೆ ಭಾರಿ ಕಷ್ಟ ಆಗ್ತಾ ಉಂಟು. ಅದು ಯಾಕಂತ ನನಗೆ ಗೊತ್ತಿಲ್ಲ. ಆ ನಿಟ್ಟಿನಲ್ಲಿ ತಮ್ಮಲ್ಲಿ ಕೆಳಕಳಿಂದ ಪ್ರಾರ್ಥನೆ ಇಷ್ಟೇ, ಮೇ 7ನೇ ತಾರೀಕು ತಾವೆಲ್ಲರೂ ಮತಗಟ್ಟೆಗೆ ಹೋಗಿ ಕಡ್ಡಾಯವಾಗಿ ಎಲ್ಲರೂ ಮತದಾನ ಮಾಡಿ ಅಂತ ನಾನು ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತೇನೆ. ನಮಸ್ಕಾರ.
ಸಮಾಧಾನ ಆಯ್ತಾ? ಊರೇ! ಪೇತ ಪೇತ ಅಂದಿರಲ್ಲ. ಈಗ ನೋಡಿ ನಾನೇ ರಾಜ. ರಾಜಾದಿರಾಜ ಮಹಾರಾಜ. ಹೇಳುವೆವು ನಾವು ನಿದ್ರಾ ನಗರಿಯ ಕಥೆಯ, ಹೇಳುವೆವು ನಾವು ನಿದ್ರಾ ನಗರಿಯ ಕಥೆಯ. ಎಚ್ಚರವು ನಿದ್ದೆಗೆ ಜಾರಿದ ಬಗೆಯ, ಎಚ್ಚರವು ನಿದ್ದೆಗೆ ಜಾರಿದ ಬಗೆಯ, ನಿದ್ದೆಯೇ ಎಚ್ಚರ ತಪ್ಪಿದ ಪರಿಯ, ನಿದ್ದೆಯೇ ಎಚ್ಚರ ತಪ್ಪಿದ ಪರಿಯ. ನಿದ್ರಾ ನಗರಿಯ ಕಥೆಯ, ನಿದ್ರಾ ನಗರಿಯ ಕಥೆಯ, ನಿದ್ರಾ ನಗರಿಯ ಕಥೆಯ, ನಿದ್ರಾ ನಗರಿಯ ಕಥೆಯ. ಒಂದಾನೊಂದು ನಗರದಲ್ಲಿ ಇದ್ದಾನೊಬ್ಬ ರಾಜ, ಒಂದಾನೊಂದು ನಗರದಲ್ಲಿ ಇದ್ದಾನೊಬ್ಬ ರಾಜ. ರಾಜ 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 ಕೀರ್ತಿವರ್ಮ ರಾಜ, ರಾಜ 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 ಕೀರ್ತಿವರ್ಮ ರಾಜ. ರಾಜ ಕೂತರೆ ಸಿಂಹಾಸನದಲ್ಲಿ ಪಕ್ಕ ಕೂರುವಳು ರೋಜ, ರಾಜ ಕೂತರೆ ಸಿಂಹಾಸನದಲ್ಲಿ ಪಕ್ಕ ಕೂರುವಳು ರೋಜ. ರೋಜ 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 ಪಟ್ಟದ ರಾಣಿ ಸರೋಜ, ರೋಜ 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 ಪಟ್ಟದ ರಾಣಿ ಸರೋಜ. ರಾಜ 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 ಕೀರ್ತಿವರ್ಮ ರಾಜ, ರೋಜ 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 ಪಟ್ಟದ ರಾಣಿ ಸರೋಜ. ಇದೊಂದು ಮಹಾನಗರಿ, ಹೆಸರು ನಿದ್ರಾ ನಗರಿ. ಬಹಳ ವರ್ಷಗಳ ಹಿಂದೆ ಇದಕ್ಕೆ ಕೀರ್ತಿ ನಗರ ಎಂಬ ಹೆಸರಿದ್ದಂತೆ. ಈ ಕೀರ್ತಿ ನಗರವು ನಿದ್ರಾ ನಗರಿ ಹೇಗಾಯಿತು ಎಂಬ ಕಥೆ ಹೇಳಲು ನಾವಿಲ್ಲಿ ಬಂದಿದ್ದೇವೆ. ಸಾವಿರಾರು ವರ್ಷಗಳ ಹಿಂದೆ ಕೀರ್ತಿ ನಗರವನ್ನು ಕೀರ್ತಿವರ್ಮ ಎಂಬ ರಾಜ ಆಳುತ್ತಿದ್ದನಂತೆ.
ಸುತ್ತಾಡಿ ಒಂದು ವಿಶೇಷ ನ್ಯೂಸ್ ತಂದಿದ್ದೇನಮ್ಮ. ಪೇಪರ್ನವರಿಗೆ ಇದುವರೆಗೆ ಮುಟ್ಟದ ತಾಜಾ ತಾಜಾ ಬಿಸಿ ಬಿಸಿ ಸುದ್ದಿ, ಹಾಟ್ ನ್ಯೂಸ್ ನಮ್ಮಲ್ಲೇ ಮೊದಲು. ದಯವಿಟ್ಟು ಕೇಳಿ, ನನ್ನ ಸಂಬಳ ಇನ್ಕ್ರಿಮೆಂಟ್ ಮಾಡುತ್ತಾಯಿ ಮಳೆಗಾಗಿ. ರಾಜಕುಮಾರೇ ಹುಟ್ಟದ ಈ ಕೀರ್ತಿ ರಾಜ್ಯದಲ್ಲಿ ಏನು ವಿಶೇಷವಿದೆ? ಮಣ್ಣು ಈ ರಾಜ್ಯದ ತುಂಬ ಕುರಿ ಕಾಗೆ ಮರಿಗಳೇ ಕಾಕ ಎಂದು ಇಂಪಾಗಿ ಕಿರಿಸುತ್ತಾ ಹಾರಾಡಬೇಕು. ಕಾಗ ರಾಜ್ಯದ ಮಹಾರಾಣಿ ನಾನಾಗಬೇಕು. ಮಂತ್ರಿ ಬಾಸ್ ನನಗೇ ಕೊಡಮ್ಮ ಗಳೇ ಕಾಗಿ. ವಿಶೇಷ ಸುದ್ದಿ ಏನೆಂದು ಮೊದಲು ಮಗಳೇ ಹೆಮ್ಮಾರಿ. ಸುಳ್ಳು ಹೇಳಿದರೆ ಜಾಗ್ರತೆ. ಅಮ್ಮ ಹೇಳುತ್ತೇನೆ, ನೀನು ಕೇಳುವಂತಳಾಗು. ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನಲ್ಲೇ ಬೇರೇನು ಹೇಳೋದಿಲ್ಲ. ನಾನು ಹೇಳುತ್ತಿರುವುದೆಲ್ಲ ಸತ್ಯ. ಆದರೆ ಅದನ್ನು ಕೇಳಿ ಕೋಪ ಮಾಡಿಕೊಳ್ಳಬೇಡ ತಾಯಿ. ಏನದು ಹೇಳೆ ತಿಗಡ್ದಿಮ್ಮೆ. ಅಮ್ಮ, ಅರಮನೆಯಲ್ಲಿ ಒಂದು ಹೆಣ್ಮಗು ಹೆಣ್ಮಗು ಹೆಣ್ಣು ಕೂಸು ಇದೆ ಅಮ್ಮ. ಬೊಗಸೆ ಕಂಗಳ, ಕೆಂಪು ತುಟಿಗಳ, ಗಿಳಿ ಮೂಗಿನ, ಮಲ್ಲಿಗೆ ಪರಿಮಳದ ಮಲ್ಲಿಗೆ ರಾಜಕುಮಾರಿ. ಆಕೆ ನಕ್ಕಳೆಂದರೆ ಪಾರಿಜಾತವು ಅಳಿದಂತೆ, ಆಕೆ ಕುಣಿದಳೆಂದರೆ ಗೆಜ್ಜೆಯ ನಾದ ಗಲಗಲ ಗಲಗಲ, ಆಕೆ ಅತ್ತಳೆಂದರೆ ಕಣ್ಣೀರ ಹನಿಗಳು ಮುತ್ತುಗಳಂತೆ ಚೆಲ್ಲಿ ಆ ಮುತ್ತುಗಳನ್ನ ಹೆಕ್ಕಿ ಹೆಕ್ಕಿ ದಾರದಲ್ಲಿ ಪೋಣಿಸಿ ನಿನ್ನ ಸುಂದರವಾದ ನೀಲ ಕಪ್ಪು ಕುತ್ತಿಗೆಗೆ ಹಾಕಿಕೊಂಡು ಕನ್ನಡಿ ನೋಡು ಮಗಳೇ, ಕೃಷ್ಣ ಸುಂದರಿ, ಬ್ಯೂಟಿ ಕ್ವೀನ್, ಮಗಳು ಬಟ್ಟಿ. ಮಗಳು ಮಗಳು ನಿನ್ನ ನಾಲಿಗೆ ಸಹಸ್ರ ಹೋಳಾದೀತು, ಜಾಗ್ರತೆ. ನನ್ನಲ್ಲಿ ನಿನ್ನ ಹಾಸ್ಯವೇ ಸಾಯಿಸಿ ಬಿಡುತ್ತೇನೆ. ಗಯ್ಯಾಳಿ ಕರಿ ಕಾಗೆ. ಸಾರಿ ಅಮ್ಮ, ನಾನು ಹೇಳುವ ಮಾತೆಲ್ಲ ಸತ್ಯ. ಬೇಕಿದ್ದರೆ ನೀನೇ ನೋಡಿ ಬಾ. ರಾಜ್ಯವಿಡೀ ತಳಿರು ತೋರಣಗಳಿಂದ ಸಿಂಗಾರಗೊಳ್ಳುತ್ತಿವೆ. ನಾಳೆ ಆ ಮಗುವಿನ ಹುಟ್ಟುಹಬ್ಬವಂತೆ. ಅದು ಸಾಮಾನ್ಯ ಮಗುವಲ್ಲ. ನಾನು ಹೊಗಳುತ್ತಿಲ್ಲ ತಾಯಿ, ಜನ ಹಾಗೆ ಆಡಿಕೊಳ್ಳುತ್ತಿದ್ದಾರೆ. 4 ಕಿನ್ನರಿಯರ ವರದಿಂದ ಮಲ್ಲಿಗೆ ಉದ್ಯಾನವನದಲ್ಲಿ ಮಲ್ಲಿಗೆ ತೊಟ್ಟಿಲಲ್ಲಿ ಲಕಲಕನೆ ಹೊಳೆಯುತ್ತಿತ್ತಂತೆ. ಅದಕ್ಕೆ ಅದರ ಹೆಸರು ಮಲ್ಲಿಗೆ ಅಂತೆ. ಆಮಂತ್ರಣ ಪತ್ರಿಕೆ ಇಡೀ ರಾಜ್ಯದ ಜನತೆಯ ಕೈ ಸೇರಿದರು. ನಮಗಿನ್ನೂ ಬಂದಿಲ್ಲವಲ್ಲ ತಾಯಿ. ಆ ಪೋಸ್ಟ್ ಮ್ಯಾನ್ಗೆ ವಿಳಾಸ ತಪ್ಪಿತು ಅಥವಾ ಕೂರಿಯರ್ನವರ ಮಿಸ್ಸಿಂಗೋ ತಿಳಿದಿಲ್ಲ. ಆದರೆ ನಾನು ಬಿಡುತ್ತೇನೆ ತಾಯಿ. ಒಂದು ಮನೆ ತೆರೆದ ಕಿಟಕಿಯೊಳಗೆ ನುಗ್ಗಿ ಕದ್ದು ತಂದಿದ್ದೇನೆ. ಇದನ್ನು ಓದಿ ನೋಡಮ್ಮ. ನನಗೂ ಸಾಕಷ್ಟು ಅಂತಾಗಿಲ್ಲ. ಪ್ಯೂರ್ ಕನ್ನಡ ಭಾಷೆಲಿದೆ ತಾಯಿ. ಮಗಳೇ ಕಾಕಿ, ಬೇಷ್ ಬೇಷ್. ಜೀವಮಾನದಲ್ಲಿ ಒಮ್ಮೆಯಾದರೂ ಒಂದಾದರೂ ಒಳ್ಳೆಯ ಕೆಲಸವನ್ನೇ ಮಾಡಿದೆ. ಅಪ್ಪ ಸೊಕ್ಕೆ, ನನ್ನನ್ನು ಇನ್ವೈಟ್ ಮಾಡಿದ್ರೆ ಹುಟ್ಟುಹಬ್ಬವನ್ನ ಹೇಗೆ ಆಚರಿಸ್ತಾನೆ ಅವ. ಒಂದು ಕೈ ನೋಡೇ ಬಿಡೋಣ. ನನ್ನ ರಾಜ್ಯದಲ್ಲಿ ನನಗೆ ಆಮಂತ್ರಣವಿಲ್ಲವೇ? ಮಗಳೇ ಕಾಕಿ, ಕೂಡಲೇ ಹೊರಡುವ ಸಿದ್ಧತೆ ಮಾಡು. ನನ್ನ ಕಾಗೆ ರಥವನ್ನ ಮುಸಿ ಬಳಿದು ಇನ್ನಷ್ಟು ಕಪ್ಪು ಮಾಡು. ಹಾಗೆ ಒಂದು ಚರಕವನ್ನ ಗಿಫ್ಟ್ ಪ್ಯಾಕ್ ಮಾಡಿ ಮೇಲ್ಗಡೆ ಲೇಬಲ್ನಲ್ಲಿ ಡೆತ್ ವಿಶಸ್ ಫ್ರಮ್ ಕಾಕರಾಣಿ ಎಂದು ಬರೆದು ರಥದಲ್ಲಿಡು. ನಿನ್ನ ಸಿಐಡಿ ಕೆಲಸದ ಯಶಸ್ಸಿಗಾಗಿ ಪ್ರಮೋಷನ್ ಲೆಟರ್ ರೆಡಿ ಮಾಡಿಡುತ್ತೇನೆ. ತೆಗೆದುಕೋ ಈ ಮುತ್ತಿನ ಹಾರವನ್ನ. ನಿನ್ನ ಕರಿ ಕತ್ತಿಗೆ ಬಿಳಿ ಹಾರ ತುಂಬಾ ಚೆನ್ನಾಗಿ ಒಪ್ಪುತ್ತದೆ. ಬಿಳಿ ಓವರ್ ಕೋಟ್ ಹಾಕಿಕೊಂಡು ರೆಡಿ ಆಗು ಮಗಳೇ. ಅಪ್ಪಣೆ ತಾಯಿ, ನಾನಿನ್ನ ಬರಲೇ? ಹಾಗೆ ನನ್ನ ದಿವಸಗಳನ್ನ ಇಸ್ತ್ರಿ ಹಾಕಿ ಜೋಡಿಸಿ ರೆಡಿ ಮಾಡಿಡು. ನಾನು ಕೂಡಲೇ ಮಿಂದು ಫ್ರೆಶ್ ಆಗಿ ರೆಡಿ ಆಗುತ್ತೇನೆ.
ಆರತಿ ಬೆಳಗುವ ರಾಜಕುಮಾರಿಗೆ ಮಲ್ಲಿಗೆ ಪರಿಮಳ ಮಲ್ಲಿಗೆಗೆ. ಆರತಿ ಬೆಳಗುವ ರಾಜಕುಮಾರಿಗೆ ಮಲ್ಲಿಗೆ ಪರಿಮಳ ಮಲ್ಲಿಗೆಗೆ. ಜರತಾರಿ ಲಂಗದ ಪುಟ್ಟ ಗೊಂಬೆಗೆ ಮುತ್ತು ತೊಡುಗೆಯ ಮುತ್ತು ಮಲ್ಲಿಗೆಗೆ. ಜರತಾರಿ ಲಂಗದ ಪುಟ್ಟ ಗೊಂಬೆಗೆ ಮುತ್ತು ತೊಡುಗೆಯ ಮುತ್ತು ಮಲ್ಲಿಗೆಗೆ. ಆರತಿ ಶುಭದಾರತಿ ಆರತಿ ಶುಭದಾರತಿ ಆರತಿ ಶುಭದಾರತಿ ಆರತಿ ಶುಭದಾರತಿ. ರಾಜಕುಮಾರಿ ಮಲ್ಲಿಗೆಗೆ ಜಯವಾಗಲಿ. ರಾಜಕುಮಾರಿ ಮಲ್ಲಿಗೆಗೆ ಜಯವಾಗಲಿ. ಮಗು ಮಲ್ಲಿಗೆ, ಕಿನ್ನರ ದೇವಿಗೆ ವಂದಿಸು ಮಗ. ಅಲ್ಲಲೇ ಚಿನ್ನಿ, 100 ವರ್ಷ ಸುಖವಾಗಿ ಬಾಳು. ನಿನಗಾಗಿ ವರಗಳನ್ನು ನೀಡಲಿದ್ದೇನೆ. ಎಲ್ಲಿ? ಆ ಆಸನದ ಮೇಲೆ ಕುಳಿತುಕೋ ಮುದ್ದು. ಪುಟ್ಟ ರಾಜಕುಮಾರಿ, ನಿನ್ನ ಕಂಗಳನ್ನು ಭದ್ರವಾಗಿ ಮುಚ್ಚು. ಎಲ್ಲರೂ ಕಣ್ಮುಚ್ಚಿಕೊಳ್ಳಿ. ಮರಿ, ನಿನಗಾಗಿ ಈ ಚಂದ್ರನ ಬೆಳದಿಂಗಳನ್ನೇ ಉಡುಗೊರೆಯಾಗಿ ಕೊಡುತ್ತಿದ್ದೇನೆ. ಸುತ್ತಲಿನ ಯಾವ ರಾಜ್ಯದಲ್ಲೂ ನಿನ್ನಷ್ಟು ಚಂದದ ಬೆಳದಿಂಗಳ ಬಾಲೆ ಇರಬಾರದು. ಅಷ್ಟು ಚೆಲುವು ಈ ಕ್ಷಣದಿಂದ ನಿನ್ನದಾಗಲಿ ಮುದ್ದು. ಇದೋ ತೆಗೆದುಕೋ. ಈಗಲೇ ಕಣ್ಣು ಬಿಟ್ಟು ನೋಡು ಕಂದಮ್ಮ. ಎಲ್ಲರೂ ಕಣ್ಣು ಬಿಡಿ. ಎಷ್ಟು ಚಂದ. ಧನ್ಯವಾದಗಳು ತಾಯಿ. ಅಬ್ಬ, ನಮ್ಮ ರಾಜಕುಮಾರಿ ಎಷ್ಟು ಚಂದ. ಹೌದೌದು, ಎಷ್ಟು ಚಂದ. ಕೆಟ್ಟ ದೃಷ್ಟಿ ತೆಗೆದು ಬಿಡು ಮಹಾರಾಣಿ. ಅಜ್ಜಿ, ಕಾಗೆ ಕಣ್ಣು, ನರಿ ಕಣ್ಣು, ನಾಯಿ ಕಣ್ಣು, ಮಂಗನ ಕಣ್ಣು, ಬೆಕ್ಕಿನ ಕಣ್ಣು, ಕೋಳಿ ಕಣ್ಣು, ತೆಂಗಿನ ಕಣ್ಣು, ಮದ್ರಾಸ್ ಕಣ್ಣು, ಮೆಳ್ಳು ಕಣ್ಣು, ಕುಪ್ಪಿ ಕಣ್ಣು, ನಮ್ಮ ಕಣ್ಣು, ನಿಮ್ಮ ಕಣ್ಣು, ಆ ಮಾಟಗಾತಿ ಕಣ್ಣು, ಗೂಬೆ ಕಣ್ಣು, ಎಲ್ಲ ಕೆಟ್ಟ ಹದ್ದಿನ ಕಣ್ಣುಗಳಿಗೂ ಮಣ್ಣು ಬೀಳಲಿ. ಪುಟಾಣಿ, ಇದು ನಿನಗಾಗಿ ವಿಶೇಷ ವರ. ಸುತ್ತಲಿನ ಯಾವ ರಾಜ್ಯದಲ್ಲೂ ನಿನ್ನಷ್ಟು ಕರುಣಾಮಯಿ ಯಾರು ಇರಕೂಡದು. ಬಡವರಿಗೆ ಸದಾ ಸಹಾಯ ಮಾಡುವ ಧಾರಾಳ ಗುಣ ನಿನ್ನದಾಗಲಿ ಮಗು. ಮಗು ಕಿನ್ನರಿ, ನಿನಗಾಗಿ ನಾನು ತಂದಿರುವರ ಬಹಳ ವಿಶೇಷವಾದದ್ದು ಕೂಸು ಮಾಡಿ. ಕರಿಯಮ್ಮ, ನೀನೇಕೆ ಇಲ್ಲಿಗೆ ಬಂದೆ? ನಿನ್ನನ್ನು ಇಲ್ಲಿಗೆ ಆಮಂತ್ರಿಸಿದವರು ಯಾರು? ಕರೆಯದೆ ಬಂದ ಅತಿಥಿಯೇ ನೀನು? ಬಾಯಿ ಮುಚ್ಚಲ ಬೇಳೆ. ನಿನ್ನ ಮುದ್ದು ಮಗಳ ಬರ್ಡೆಗೆ ನನ್ನನ್ನು ನೀನು ಕರೆಯಲೇ ಇಲ್ಲ. ಕರೆಯದೆ ಬಂದ ಅತಿಥಿ ನಾನು. ನಿನಗೆ ಬೇಕಾದವರು ಬಹಳ ಮಂದಿ ಇಲ್ಲಿ ಸೇರಿದ್ದಾರೆ. ಬೆಲೆ ಬಾಳೋ ಗಿಫ್ಟ್ ಬೇರೆ ತಂದಿದ್ದಾರೆ. ನಾನು ಕೂಡ ತಂದಿದ್ದೇನೆ ಈ ಗಿಫ್ಟ್. ಇದನ್ನು ಮುದ್ದು ರಾಜಕುಮಾರಿಗೆ ನೀಡುವ ಮುನ್ನ ನನ್ನ ಕಾಕಿ ಸುಮಧುರವಾದ ಕಂಠದಿಂದ ಬರ್ಡೆ ಹಾಡು ಹಾಡುತ್ತಾಳೆ. ಕೇಳಿ ಆನಂದಿಸಿ. ಮಗಳೇ ಕಾಕಿ, ಬೇಗ ಹಾಡೆ ದಿಗಡ್ದಿಮ್ಮೆ. So beautiful, so elegant, just looking like a wow. ಮಗಳೇ ಕಾಕಿ, ಎಷ್ಟು ಚೆನ್ನಾಗಿ ಹಾಡಿದೆ ಮಗಳೇ. ಬೇಷ್ ಬೇಷ್. ಲತಾ ಮಂಗೇಶ್ಕರ್ ಕೂಡ ಇಷ್ಟು ಚೆನ್ನಾಗಿ ಹಾಡ್ಲಿಕ್ಕಿಲ್ಲ. ಕೇಕ್ ಕಟ್ ಮಾಡಿಸಬಹುದಿತ್ತು. ಈ ದೊಡ್ಡ ಸಂಪ್ರದಾಯದ ಬರ್ಡೇ ಪಾರ್ಟಿ ನನ್ನನ್ನು
ಆಸೆ. ಮಗಳೇ ಕಾಕಿ ಹಾ. ಬೇಡ ಮಗು, ಅದನ್ನ ತೆಗೆದುಕೊಳ್ಳಬೇಡ. ತೆಗೆದುಕಾಪತಿ, ಇದರಲ್ಲಿ ಬಾಂಬ್ ಇಲ್ಲ. ಬೇಡ ಮಗು, ಮುಟ್ಟಬೇಡ. ಬೇಗ ತೆಗೆದುಕೊಳ್ಳುತ್ತೀಯಾ ಇಲ್ಲ ನಿನ್ನನ್ನೇ ಗಿಫ್ಟ್ ಪ್ಯಾಕ್ ಮಾಡಿ ಮುಟ್ಟೊಯ್ಯಲೆ. ಅಯ್ಯೋ ಅಯ್ಯೋ ಅಯ್ಯೋ, ತಪ್ಪು ತಪ್ಪು ಕಣಗೆ. ಈ ಮಗುವನ್ನು ಮುಟ್ಟಿದಲ್ಲ, ಕರಿ ಕಣ್ಣಿಯಲ್ಲಿಯಾದ್ರು. ತೆಗೆದುಕೋ ನಿನ್ನ ಹುಟ್ಟುಹಬ್ಬಕ್ಕೆ ನನ್ನ ವರವನ್ನ. ಇಂತಿಂತ ವರವಲ್ಲ, ಅಪರೂಪದ ವರ. ನಿನಗೆ 16 ವರ್ಷವಾದಾಗ ಈ ಜರಕದ ಮುಳ್ಳು ನಿನ್ನ ಕೈಗೆ ಚುಚ್ಚಿ ನೀನು ಸತ್ತೇ ಹೋಗು. ಜಂಜಾಲ್ ಮಂಜಾಲ್. ದಾಮ್ ದೂಮ್, ದಾಮ್ ದೂಮ್. ಮರೆ ಮರೆ ಮರೆ. ಕಿರ್ರ ಕಿರ್ರ ಕಿರ್ರ. ನಿನ್ನೊಡನೆ ಇಡೀ ರಾಜ್ಯವೇ ಸತ್ತು ಬೀಳಲಿ. ಅಯ್ಯೋ ದೇವರೇ, ಇದು ವರವಲ್ಲ, ಶಾಪ ಶಾಪ. ನಾವು ಸಾಯ್ಬೇಕೆ? ನಾವೇ ನಿಮ್ಮ ಗಂಟು ತಿಂದು ಹಾಕಿದ್ದೇವಾ? ಸೈನಿಕರೇ, ಅಪ್ಪಣೆ ಮಾ ಸ್ವಾಮಿ. ಹಿಡೀರಿ ಆ ದುಷ್ಟೆಯನ್ನು, ಅವಳ ಕರಿ ಕಾಗೆಯನ್ನು. ಅಪ್ಪಣೆ. ಅಯ್ಯೋ ದೇವರೇ, ಸಂತೋಷವೆಲ್ಲ ಮಣ್ಣು ಪಾಲಾಗೋಯ್ತಲ್ಲ. ಕೆಟ್ಟ ಶನಿ ಕಾಗೆಯಲ್ಲಿ ಆದ್ರು ಅದಕ್ಕೆ ಬಿಲ್ಲಿನಲ್ಲಿ ಗುರಿಯಿಟ್ಟು ಕಲ್ಲೊಡೆಯಬೇಕಿತ್ತು. ಆ ಮಾಟಗಾತಿ ನಿಮಗೆ ಇಷ್ಟು ಕಲ್ಲು ಬೇಡ? ಅವಳಿಗೆ ಮೈ ತುಂಬಾ ಹುಣಸೆ ಹುಳಿಯೇ. ಅಯ್ಯೋ, ಏನಾಗಿ ಹೋಯ್ತು? ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲವಲ್ಲ. ಇದಕ್ಕೇನು ಪರಿಹಾರ ತಾಯಿ? ನೀವೇ ಕಾಪಾಡಬೇಕು. ಚಿಂತಿಸಬೇಡ ಮಹಾರಾಜ, ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ. ಅದಕ್ಕೆ ಪರಿಹಾರವೇನೆಂಬುದು ಇವಾಗ ನಾವು ಯೋಚಿಸಬೇಕು. ಆ ಮಾಟಗಾತಿ ಕೊಟ್ಟ ಶಾಪವನ್ನು ಹಿಂದಕ್ಕೆ ಪಡೆಯುವುದು ಅಸಾಧ್ಯದ ಮಾತು. ಹಾಗಾದರೆ ನನ್ನ ಮಗಳ ಗತಿ ನಾನದನ್ನು ಬದಲಾಯಿಸಬಲ್ಲೆ ಮಹಾರಾಣಿ. ಇನ್ನು ಒಂದು ವರವಿನ್ನು ನಮ್ಮಲ್ಲೇ ಉಳಿದಿದೆಯಲ್ಲ, ಈ ಕೂಡಲೇ ಅದನ್ನು ರಾಜಕುಮಾರಿಗೆ ಅನುಗ್ರಹಿಸುತ್ತೇನೆ. ಮಗು ಮಲ್ಲಿಗೆ ಇದ್ದಾಗ ಚಂದದ ಪುಟ್ಟ ಕರುಣಾಳು ರಾಜಕುಮಾರಿಯೇ, ನಿನಗೆ ಚರಕದ ಮುಳ್ಳು ಚುಚ್ಚಿದೊಡನೆ ನೀನು ಸಾಯಬೇಡ. ಬದಲಿಗೆ ಸುಖವಾಗಿ ನಿದ್ದೆ ಮಾಡು. ನಿನ್ನೊಡನೆ ಇಡೀ ರಾಜ್ಯವೇ ನಿಶ್ಚಿಂತೆಯಿಂದ ನಿದ್ರಿಸಲಿ. ಎಚ್ಚರವೇ ಇಲ್ಲದ ನಿದ್ದೆಯಿಂದ ಏನು ಪ್ರಯೋಜನ ತಾಯಿ? ಅದು ಸತ್ತಂತೆ ಅಲ್ಲವೇ? ಅದಕ್ಕೂ ಪರಿಹಾರ ಉಂಟು ಮಹಾರಾಜ. ಗಡಿಬಿಡಿ ಮಾಡಬೇಡ, ಇಲ್ಲಿ ಕೇಳು. ರಾಜಕುಮಾರನೊಬ್ಬ ಬಂದು ಮಲ್ಲಿಗೆಯನ್ನು ಮುಟ್ಟಿ ಗಾಢ ನಿದ್ದೆಯಿಂದ ಎಚ್ಚರಿಸುವ ತನಕ ನಿಮಗೆಲ್ಲರಿಗೂ ಎಂದೂ ಕಾಣದ ಸುಖ ನಿದ್ದೆ. ಮಲ್ಲಿಗೆ ಎಚ್ಚರವಾದೊಡನೆ ನಿಮ್ಮ ಸುಪ್ತ ಮನಸ್ಸು ಎಚ್ಚರಗೊಳ್ಳುತ್ತದೆ. ನಿಮಗೆ ಮಂಗಳವಾಗಲಿ. ನನಗೊಂದು ಉಪಾಯ ಹೊಳೆದಿದೆ ಮಹಾಪ್ರಭು. ಏನದು? ಬೇಗ ಹೇಳಿ. ರಾಜಕುಮಾರಿಯನ್ನು ಅರಮನೆಯ ಹೊರಗೆ ಬಿಡದೆ ಕಣ್ಣಲ್ಲಿ ಕಣ್ಣಿಟ್ಟು ಕಾಯೋಣವೇ ಪ್ರಭು? ಮಂತ್ರಿಗಳೇ, ಅದು ಅಸಾಧ್ಯವಾದ ಮಾತು. ಅದಕ್ಕೆ ತಿರುಗಾಡುವ ಆಸೆ ಪಾಪದ್ದು. ಹಾಗಾದರೆ ಚರಕದ ಮುಳ್ಳು ಚುಚ್ಚಿದಂತೆ ಮಾಡಲೇಬೇಕು. ಇಂದಿನಿಂದ ರಾಜ್ಯದಲ್ಲಿ ಯಾರು ಚರಕ ಬಳಸದೇ ಕೂಡುದು ಎಂದು ಡಂಗುರ ಸರಿಸೋಣವೇ ಮಹಾಪ್ರಭು? ಚರಕ ಇಲ್ಲದಿದ್ದರೆ ನೂಲು ತೆಗೆದು ಹೇಗೆ? ವಸ್ತ್ರ ಮಾಡುದು ಹೇಗೆ? ಹೌದಲ್ಲ? ಅಯ್ಯೋ, ವಸ್ತ್ರವಿಲ್ಲದೆ ದುಂಡಗೆ ಮೈ ಬಿಟ್ಕೊಂಡು ಓಡಾಡ್ಬೇಕೆ? ಹೇ ಹರಿರಾಮ್ ಕೃಷ್ಣ ಜಗನ್ನಾಥ ಪ್ರೇಮಾನಂದಿ, ಯೇ ಕ್ಯಾ ಹುವಾ? ಈ ಶಿಶಿ ಕ್ಯಾಕ್ಟು ನನಗೆಂತೂ ಆಗೋದೇನಪ್ಪ. ಇಂಥ ಪ್ರಸಂಗ ಬಂದ್ರೆ ನಾನಂತೂ ಮನೊಳಗೆ ಇರ್ತೀನಪ್ಪ. ನಾನು ಎಲೆಗಳನ್ನು ಸೊಂಟಕ್ಕೆ ಕಟ್ಟಿಕೊಳ್ತೇನೆ, ಕಾಡು ಮನುಷ್ಯ ತರ. ಈಗಲೇ ಕಾಡಿಗೆ ಹೋಗಿ ಬಿಡು ಮರೆಯ, ಇಲ್ಲಿ ಇರ್ಬೇಡ. ಸಾಕು ಮಾಡಿ ನಿಮ್ಮ ತಮಾಷೆಯನ್ನು. ಪ್ರಭುಗಳ ಚಿಂತೆಯನ್ನು ಅರ್ಥ ಮಾಡಿಕೊಳ್ಳಿರಿ. ರಾಜದ್ರೋಹಿಗಳೇ, ನಿಮಗೆ ಶಿಕ್ಷೆ ಕಾದಿದೆ. ಕ್ಷಮಿಸಿ ಮಹಾಪ್ರಭು, ತಪ್ಪಾಯಿತು. ಒಂದು ಉಪಾಯವಿದೆ ಮಹಾಪ್ರಭು. ರಾಜ್ಯದಲ್ಲಿರುವ ಎಲ್ಲಾ ಚರಕಗಳ ಮುಳ್ಳುಗಳನ್ನು ತೆಗೆಸಿದರೆ ಹೇಗೆ? ಬೇಡ ಬೇಡ, ಚರಕಗಳನ್ನೆಲ್ಲ ಸುಟ್ಟು ಬಿಡುವ ಮಹಾಪ್ರಭು. ಈಗ ಬೇಡ. ಮಲ್ಲಿಗೆಗೆ 15 ವರ್ಷ ಹಿಡಿಯುವ ಕೂಡಲೇ ಈ ಕೆಲಸವನ್ನು ಮಾಡುವ. ಸರಿಯೇ ಮಂತ್ರಿಗಳೇ? ಹೌದು ಮಹಾಪ್ರಭು, ಇದು ಸರಿಯಾದ ಮಾತು.
ಹೀಗೆ 14 ವರ್ಷಗಳು ಕಳೆದವು. ರಾಜಕುಮಾರಿ ಈಗ 15ನೇ ವರ್ಷ ನಡೆಯುತ್ತಿದೆ. ರಾಜಕುಮಾರಿ ಮಲ್ಲಿಗೆ ಮಲ್ಲಿಗೆ ಅಂತ ಹೇಳಿದಳು. ಸದಾ ಮಲ್ಲಿಗೆ ಉದ್ಯಾನವನದಲ್ಲಿ ಸಖಿಯರೊಂದಿಗೆ ಆಟವಾಡುತ್ತಾ ಆಕೆಯ ಬಾಲ್ಯ ಕಳೆದು ಹೋಯಿತು. ನೋಡಿ ನೋಡಿ, ಆಕೆ ಇತ್ತ ಕಡೆ ಬರುತ್ತಿದ್ದಾಳೆ. ಬಹಳ ವರ್ಷಗಳ ನಂತರ ಮೊದಲ ಬಾರಿ ನೋಡುತ್ತಿದ್ದೀರಿ. ಬಿಟ್ಟ ಕಣ್ಣು ಬಿಟ್ಟಂತೆ ಬೆಪ್ಪು ಕಟ್ಟಿ ನೋಡುತ್ತೀರಿ. ಮಲ್ಲಿಗೆ ಕುವರಿ ಮಲ್ಲಿಗೆ ಮೆಲ್ಲಗೆ ನಡೆದಳು ಮಲ್ಲಿಗೆ. ಮಲ್ಲಿಗೆ ಕುವರಿ ಮಲ್ಲಿಗೆ ಮೆಲ್ಲಗೆ ನಡೆದಳು ಮಲ್ಲಿಗೆ. ಮಲ್ಲಿಗೆ ಕುವರಿ ಮಲ್ಲಿಗೆ ಮೆಲ್ಲಗೆ ನಡೆದಳು ಎಲ್ಲಗೆ. ಮೆಲ್ಲಗೆ ನಡೆದಳು ಎಲ್ಲಿಗೆ, ಮೆಲ್ಲಗೆ ನಡೆದಳು ಎಲ್ಲಿಗೆ. ಅರಮನೆಯ ಒಳಗೆ ಗೆಳತಿಯರ ಜೊತೆಗೆ. ಅರಮನೆಯ ಒಳಗೆ ಗೆಳತಿಯರ ಜೊತೆಗೆ. ಮಲ್ಲಿಗೆ ಕುವರಿ ಮಲ್ಲಿಗೆ ಮೆಲ್ಲಗೆ ನಡೆದಳು ಮಲ್ಲಿಗೆ. ಮಲ್ಲಿಗೆ ಕುವರಿ ಮಲ್ಲಿಗೆ ಮೆಲ್ಲಗೆ ನಡೆದಳು ಮಲ್ಲಿಗೆ. ಮೆಲ್ಲಗೆ ನಡೆದಳು ಎಲ್ಲಿಗೆ, ಮೆಲ್ಲಗೆ ನಡೆದಳು ಎಲ್ಲಿಗೆ. ಅರಮನೆಯ ಒಳಗೆ ಗೆಳತಿಯರ ಜೊತೆಗೆ. ಅರಮನೆಯ ಒಳಗೆ ಗೆಳತಿಯರ ಜೊತೆಗೆ. ಅಲ್ಲಿ ನೋಡಿ, ಆ ಪುಷ್ಪ ಎಷ್ಟು ಚೆನ್ನಾಗಿದೆಯಲ್ಲ. ಎಲ್ಲಿ? ಓ, ಆ ಮಂದಾರವೇ? ನಿಮ್ಮಷ್ಟು ಚೆನ್ನಾಗಿಲ್ಲವಲ್ಲ. ನನ್ನಂತೂ ಹೂಗಳಲ್ಲಿ ಮಲ್ಲಿಗೆ ಹೂವೇ ಚಂದ. ಛೀ, ಸುಮ್ಮಿರು ಮರಾಠಿ, ಹೆಚ್ಚು ಹೊಗಳಬೇಡ. ನಿಮ್ಮ ಚೆಲುವಿಗೆ ಸೋಲುವ ರಾಜಕುಮಾರ ಎಲ್ಲಿದ್ದಾನೋ ಏನೋ. ಆತ ಬರಬೇಕಾದರೆ ನನಗೆ ಚರಕದ ಮುಳ್ಳು ಚುಚ್ಚಿ ನಾನು ನಿದ್ದೆ ಮಾಡಬೇಕು. ಇಡೀ ರಾಜ್ಯವೇ ನಿದ್ದೆ ಮಾಡಬೇಕು, ಅಲ್ಲವೇ ಚಂಪಾ? ಬಿಡ್ಸೋನಿ, ಹಾಗೆಲ್ಲ ಮಾತನಾಡಬೇಡಿ ರಾಜಕುಮಾರಿ. ನೀವು ಹೀಗೆ ತಿರುಗಾಡುತ್ತಾ ಸುಖವಾಗಿರಿ. ಚರಕವೂ ಬೇಡ, ರಾಜಕುಮಾರನೂ ಬೇಡ. ಆಹಾ, ಎಂತ ತಂಗಾಳಿ! ಕಣ್ಣುಗಳು ಭಾರವಾಗಿ ತೂಕಡಿಸುತ್ತಿವೆ. ಜಲಕ್ರೀಡೆ ಆಡಿ ದೇಹ ದಣಿತಿದೆ. ಆಲಸ್ಯದಿಂದ ನಿದ್ದೆ ಬರುತ್ತಿದೆ. ಬನ್ನಿ ರಾಜಕುಮಾರಿ, ಆ ಮಲ್ಲಿಗೆ ತೊಟ್ಟಿಲಲ್ಲಿ ನಿಲ್ಲಿಸಿ. ಬೇಡ ಗೆಳತಿಯರೇ, ಅರಮನೆಗೆ ಹೋಗೋಣ. ಹಗಲು ಇರುಳು ಇರುಳು ಹಗಲು, ಹಗಲು ಇರುಳು ಇರುಳು ಹಗಲು. ಕವಿದಿದೆ ಮನಸ್ಸಿಗೆ ಚಿಂತೆ, ಕವಿದಿದೆ ಮನಸ್ಸಿಗೆ ಚಿಂತೆ. ರಾಜಗುರಾಣಿಗೂ ಚಿಂತೆ, ಮಾಟಗಾತಿಯ ಶಾಪದ ಚಿಂತೆ. ರಾಜಗುರಾಣಿಗೂ ಚಿಂತೆ, ಮಾಟಗಾತಿಯ ಶಾಪದ ಚಿಂತೆ. ಚರಕದ ಮುಳ್ಳದು ಚುಚ್ಚುವ ಚಿಂತೆ, ಮಲ್ಲಿಗೆ ಕುವರಿಯ ಬಾಳಿನ ಚಿಂತೆ. ಚರಕದ ಮುಳ್ಳದು ಚುಚ್ಚುವ ಚಿಂತೆ, ಮಲ್ಲಿಗೆ ಕುವರಿಯ ಬಾಳಿನ ಚಿಂತೆ. ಕೀರ್ತಿ ನಗರಿಯ ಪತನದ ಚಿಂತೆ, ಕೀರ್ತಿ ನಗರಿಯ ಪತನದ ಚಿಂತೆ. ಕೀರ್ತಿ ನಗರಿಯ ಪತನದ ಚಿಂತೆ. ರಾಜಕುಮಾರಿಗೀಗ 15ನೇ ವರ್ಷ ನಡೆಯುತ್ತಿದೆಯಲ್ಲ ಮಹಾಪ್ರಭು. ಇನ್ನು 6 ತಿಂಗಳು ಕಳೆದು ಬರಲಿರುವ ಆ ಹುಣ್ಣಿಮೆಯ ರಾತ್ರಿ ದಿನ ಅವಳ 16ನೇ ವರ್ಷದ ಹುಟ್ಟಿದಬ್ಬವಲ್ಲವೇ ಸ್ವಾಮಿ? ನನಗೇಕೋ ಎದೆ ಡವಗುಡುತ್ತಿದೆ. ಭಯವೇಕೆ ಮಹಾರಾಣಿ? ಏಕೆ? ನಿಮ್ಮ ಮಗಳ ಭವಿಷ್ಯವನ್ನೇ ಮರೆತರ ಸ್ವಾಮಿ? ಮಾಟಗಾತಿ ಹಾಕಿದ ಶಾಪ ಅಂದಿನಿಂದ ಇಂದಿನವರೆಗೂ ನನಗೆ ಎಡಬಿಡದೆ ಕಾಡುತ್ತಿದೆ. ಇದೊಂದು ಘೋರ ಹಿಂಸೆ ಆಗಿದೆ ನನಗೆ. ಕಿನ್ನರಿಯಮ್ಮನ ದಯೆಯಿಂದ ಶಾಪ ಬದಲಾಯಿತಲ್ಲ.
ಮತ್ಯಾಕೆ ಚಿಂತೆ? ರಾಜ್ಯದಲ್ಲಿರುವ ಎಲ್ಲ ಚರಕಗಳನ್ನು ನನ್ನ ಕಣ್ಮುಂದೆ ಕೊಳ್ಳಿಟ್ಟು ಸುಟ್ಟು ಹಾಕುವವರೆಗೂ ನನಗೆಲ್ಲಿ ಸಮಾಧಾನ ಪ್ರಭು? ಮಗಳ ರಕ್ಷಣೆಯ ಪ್ರಶ್ನೆಗೆ ಉತ್ತರ ಹುಡುಕಿರಿ. ಮಹಾರಾಣಿ, ಕೊರಗಬೇಡ. ಇದೀಗಲೇ ನೀನು ಹೇಳಿದ ಕೆಲಸವನ್ನು ನಿನ್ನ ಕಣ್ಮುಂದೆಯೇ ಮಾಡುವ ಪಣ ತೊಟ್ಟಿದ್ದೇನೆ. ಯಾರಲ್ಲಿ? ಇದೀಗಲೇ ಹೋಗಿ ಡಂಗೂರದವರನ್ನ ಕರೆತನ್ನಿ. ಅಪ್ಪಣೆ. ಅಪ್ಪಣೆ ಮಹಾಸ್ವಾಮಿ. ಈ ಕೂಡಲೇ ಹೊರಡಿ ರಾಜ್ಯದಲ್ಲೆಲ್ಲ ಸಂಚರಿಸಿ ಎಲ್ಲೇ ಎಷ್ಟೇ ಚರಕಗಳಿದ್ದರೂ ತಂದು ರಾಜ ಮೈದಾನದಲ್ಲಿ ರಾಶಿ ಹಾಕಲೇಬೇಕು. ತಪ್ಪಿದ್ದಲ್ಲಿ ತಲೆದಂಡ ಖಂಡಿತ ಎಂಬ ರಾಜಾಜ್ಞೆಯನ್ನು ಕಿವಿಗೂ ಮುಟ್ಟಿಸಿರಿ. ಹೂ, ಕೂಡಲೇ ಹೊರಡಿ. ಅಪ್ಪಣೆ ಮಹಾಸ್ವಾಮಿ. ಢಂ 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 ಢಂಗುರ ರಾಜನ ಆಜ್ಞೆಯ ಢಂಗುರ. ಢಂ 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 ಢಂಗುರ ರಾಜನ ಆಜ್ಞೆಯ ಢಂಗುರ. ಕೇಳಿರಿ ಕೇಳಿರಿ ಢಂಗುರ, ಢಂಗುರದವರ ಢಂಗುರ. ಕೇಳಿರಿ ಕೇಳಿರಿ ಢಂಗುರ, ಢಂಗುರದವರ ಢಂಗುರ. ಢಂ 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 ಢಂಗುರ ರಾಜನ ಆಜ್ಞೆಯ ಢಂಗುರ. ಢಂ 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 ಢಂಗುರ ರಾಜನ ಆಜ್ಞೆಯ ಢಂಗುರ. ರಾಜನ ಆಜ್ಞೆಯ ಢಂಗುರ, ರಾಜನ ಆಜ್ಞೆಯ ಢಂಗುರ. ನಮ್ಗಿರುವುದು ಒಂದೇ ತಲೆ, ಅದನ್ನೇಕೆ ದಂಡ ಮಾಡ್ಕೊಳ್ಬೇಕು? ಬನ್ನಿ 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 ಬನ್ನಿ. ಮೊಡೇರಿಯವರು, ಎರ್ತ್ರೆಯವರು, ಸೂರ್ಕುಂದವರು, ಯೋಧನವರು, ಯೋಧನಗರದವರು ಎಲ್ಲ ಸೇರಿದ್ದೀರಲ್ಲ. ಯಾರು ಮನೆಯಲ್ಲಿ ಉಳಿದಿಲ್ಲ ತಾನೇ? ಈ ರಾಜ್ಯದ ಹಳ್ಳಿಗಳ ಮನೆಗಳ ಮೂಲೆಗಳಲ್ಲಿ ಎಂತ ಹಿಡಿ ತುಳಿಯದ ಕೊಡುವ ನಮ್ಮನ್ನ ಅಣಕಿಸ್ತೇನೋ ಕತ್ತೆ ಬಡವ. ಬಾಯಿ ಮುಚ್ಚು ಅಧಿಕ ಪ್ರಸಂಗಿ. ನೀವು ಮುಂದುವರಿಸಿದರೆ ಚೂಪು ಮುಳ್ಳಿನ ಚರಕಗಳು, ಸಾದಾ ಸೀದಾ ಚರಕಗಳು ಅವೆಲ್ಲ ಎಲ್ಲೇ ಇದ್ದರೂ ಕೂಡ ರಾಜ ಮೈದಾನದಲ್ಲಿ ತಂದು ರಾಶಿ ಹಾಕಬೇಕು. ತಪ್ಪಿದ್ರೆ ತಲೆದಂಡ ಕೊಡಲು ಮಹಾರಾಜ ಎಚ್ಚರವಾಗಿರ್ಬೇಕಲ್ಲ. ತಲೆದಂಡದ ಆಜ್ಞೆ
ಅದನ್ನು ಮರಳಿ ನಮ್ಮೊಂದಿಗೆ ತಂದಿದ್ದವಲ್ಲ ತಾಯಿ. ಮಗಳೇ ಕಾಕಿ, ಬೇಷ್ ಬೇಷ್, ಕರಿ ಕಾಗೆಯಾದರೂ ನಿನ್ನ ಮಂಡೆಯಲ್ಲಿ ಕಿಡ್ನಿ ಇದೆ ಎಂದು ಎಂದು ತಿಳಿಯಿತು ಮೈ ಡಾಟರ್. ನನಗೂ ಕಿಡ್ನಿ ಇದೆ, ನನಗೂ ಕಿಡ್ನಿ ಇದೆ. ಮುಚ್ಚಿದ ಗಿಡ್ದಿನಿ. ನೀನು ಈಗಲೇ ಹಾರಿ ಅರಮನೆಯ ಉಪ್ಪರಿಗೆ ಹಳೇ ಉಗ್ರಾಣದೊಳಗೆ ಈ ಚರಕವನ್ನಿಟ್ಟು ಬಾರೆ. ಆದರೆ ಯಾರ ಕಣ್ಣಿಗೂ ಬೀಳಬೇಡ. ಜೋಕೆ. ಹ್ಯಾಪಿ ಜರ್ನಿ. ಟೇಕ್ ಕೇರ್. ಹೊರಡಿನ್ನು. ಹೋಗಿ ಬರುತ್ತೇನೆ ಮಮ್ಮಿ. ಇನ್ನೊಮ್ಮೆ ಮಮ್ಮಿ ಅನ್ನು ನನ್ನ ಮುದ್ದು. ಅಮ್ಮನಿಗಿಂತ ಮಮ್ಮಿ ಕಿವಿಗೆ ಹಿತವಾಗಿದೆ. ತಳಿರು ತೋರಣ ಎಲ್ಲೆಲ್ಲೂ ತುಂಬಿದೆ ಮಲ್ಲಿಗೆ ಹುಟ್ಟು ಹಬ್ಬಕ್ಕೆ. ತಳಿರು ತೋರಣ ಎಲ್ಲೆಲ್ಲೂ ತುಂಬಿದೆ ಮಲ್ಲಿಗೆ ಹುಟ್ಟು ಹಬ್ಬಕ್ಕೆ. ಹಾಡು ಆರತಿ ಮುಗಿದು ಉಡುಗೊರೆಯ ನೀಡಿ ರಾಜರಾಣಿಯರು ಊಟ ಮಾಡುವ ಹೊತ್ತು. ಹಾಡು ಆರತಿ ಮುಗಿದು ಉಡುಗೊರೆಯ ನೀಡಿ ರಾಜರಾಣಿಯರು ಊಟ ಮಾಡುವ ಹೊತ್ತು. ಮಂದಿ ಮಾಗದರ ರಾಜ ಪರಿವಾರದ, ಮಂದಿ ಮಾಗದರ ರಾಜ ಪರಿವಾರದ ಕಣ್ಣು ತಪ್ಪಿಸಿ ಮರೆಯ ಮರೆಯ ಸೇರಿ, ಕಣ್ಣು ತಪ್ಪಿಸಿ ಮರೆಯ ಸೇರಿ ನಡೆದರು ಮಲ್ಲಿಗೆ ಗೆಳತಿಯರು, ನಡೆದರು ಮಲ್ಲಿಗೆ ಗೆಳತಿಯರು, ನಡೆದರು ಮಲ್ಲಿಗೆ ಗೆಳತಿಯರು. ಅಪ್ಪ ಅಮ್ಮನ ಕಣ್ ತಪ್ಪಿಸಿ ಉದ್ಯಾನವನದಿಂದ ಎಂತ ಬರಬೇಕಾದರೆ ಇಷ್ಟೆಲ್ಲ ಕಷ್ಟಪಟ್ಟೆವು ಅಲ್ವೇಂದ್ರೆ? ಹೌದು ರಾಜಕುಮಾರಿ, ಈಗಷ್ಟೇ ನಿಮ್ಮ 14 ವರ್ಷದ ಹುಟ್ಟುಹಬ್ಬದ ಆಚರಣೆ ಮುಗಿದಿದ್ದು ಎಲ್ಲರೂ ಊಟೋಪಚಾರದಲ್ಲಿ ಮಗ್ನರಾಗಿದ್ದಾರೆ. ಇಂಥ ಹೊತ್ತಲ್ಲಿ ಮಹಾಪ್ರಭುವಿನ ಅಪ್ಪಣೆ ಇಲ್ಲದೆ ನಾವು ಇತ್ತ ಬರಬಾರದಿತ್ತು. ಪ್ರಭುಗಳಿಗೆ ತಿಳಿದರೆ ನಮ್ಮ ತಲೆ ಉಳಿದು ಖಂಡಿತ. ಬಹಳ ಭಯವಾಗುತ್ತಿದೆ ರಾಜಕುಮಾರಿ. ಹೆದರಬೇಡ್ವೆ, ನಾನಿರುವಾಗ ಭಯಬೇಕೆ? ನಿಮಗೆ ಶಿಕ್ಷೆ ಆಗದಂತೆ ರಕ್ಷಿಸುವ ಜವಾಬ್ದಾರಿ ನನ್ನದು. ಆದರೂ ನಾವು ಕಾವಲು ಪಡೆಯ ಕಣ್ತಪ್ಪಿಸಿ ಇತ್ತ ಬರಬಾರ್ದಾಗಿತ್ತು. ಆಟಗಾತಿಯ ಶಾಪದ ವಹೆವು ನಮ್ಮನ್ನು ನಡಗಿಸುತ್ತಿದೆ. ಸುಮ್ಮನೆ ಮಾತಾಡಿ ಹೊತ್ತು ಕಳೆಯುವುದು ಬೇಡ. ಅರಮನೆಯು ಖಾಲಿ ಖಾಲಿಯಾಗಿ ಬಿಕೋ ಎಂದು ಬಡಗುಟ್ಟುತ್ತಿರುವ ಸುಸಂದರ್ಭವಿದು. ಇದುವರೆಗೂ ಕಣ್ಣಲ್ಲಿ ಕಂಡಿರದ ಅರಮನೆ ಇಂಚು ಇಂಚುಗಳನ್ನು ಈ ಕಣ್ಗಳು ಕಾಣಲೇಬೇಕು. ಸ್ವತಂತ್ರವಾಗಿ ಎಂದಾದರೂ ಓಡಾಡಲೇಬೇಕು ಗೆಳತಿ. ಈಗಲೇ ಅರಮನೆಯತ್ತ ನಡೆಯೋಣ. ಆದರೂ ನೀವೀಗ ಬರಲೇಬೇಕು. ಇದು ನನ್ನ ಆಜ್ಞೆ. ಅಪ್ಪಣೆ ರಾಜಕುಮಾರಿ. ಮಲ್ಲಿಗೆ ಕುವರಿ ಮಲ್ಲಿಗೆ ಮೆಲ್ಲಗೆ ನಡೆದಳು ಮಲ್ಲಿಗೆ, ಮಲ್ಲಿಗೆ ಕುವರಿ ಮಲ್ಲಿಗೆ ಮೆಲ್ಲಿಗೆ ನಡೆದಳು ಮೆಲ್ಲಿಗೆ. ನಾವೀಗ ಬಂದು ನಿಂತಿರುವುದು ಅರಮನೆಯ ಒಳಚೌಕಿಯಲ್ಲಿ. ಆಹಾ, ಎಲ್ಲೆಡೆ ಶಾಂತ ಮೌನ. ಇದುವರೆಗೂ ಕಂಡಿರದ ಅನುಭವಿಸದ ಹೊಸ ಅನುಭವ ಅಲ್ಲವೇ ಚಂಪಾ? ನನಗೇಕೋ ಕೈ ಕಾಲುಗಳು ನಡಗುತ್ತಿದೆ. ಭಯ ಹಿಡಿದ ಹೃದಯದಲ್ಲಿ ಸೌಂದರ್ಯ ಪ್ರಜ್ಞೆ ಎಲ್ಲಿದೆ ರಾಜಕುಮಾರಿ? ಹಿಂದಕ್ಕೆ ಮರಳೋಣವೇ? ನಮ್ಮ ಮೇಲೆ ದಯವಿರಲಿ. ಬೇಡ ಸಖಿ, ಇದುವರೆಗೂ ಅರಮನೆಯ ಏಕಾಂತ ಮೌನವನ್ನು ಅನುಭವಿಸಲಿಲ್ಲ. ಹೋದಲ್ಲೆಲ್ಲ ಬೆನ್ನೆ ಹಿಂದೆ ಸುತ್ತುವ ಕಾವಲು ಪಡೆ ಉಸಿರು ಕಟ್ಟಿದಂತಾಗುತ್ತಿತ್ತು. ನಿಮ್ಮ ದಯೆಯಿಂದ ಈ ಸುವರ್ಣಾವಕಾಶ ನನ್ನ ಪಾಲಾಗಿದೆ. ಮರಳೋಣ ಎಂಬ ಮಾತನ್ನು ಮಾತ್ರ ಹೇಳಬೇಡವೇ ಗೆಳತಿ? ಪಲ್ಲಕ್ಕಿಯಲ್ಲಿ ಕುಳಿತುಕೊಂಡು ರಾಜ್ಯ ಸಂಚಾರ ಮಾಡುವುದು
ಕ್ಷತ್ರಿಯ ಕನ್ಯೆ ನಾನು. ಬರುವುದೆಲ್ಲವೂ ಬರಲಿ, ನನ್ನ ಹಣೆ ಬರದಂತೆ ಆಗಲಿ. ಅಲ್ಲಿ ನೋಡಿ, ಆ ಕೋಣೆ ಎಷ್ಟು ಚೆನ್ನಾಗಿದೆಯಲ್ಲ. ಅಲ್ಲಿಯ ಮರದ ಚಿತ್ತರೆಗಳು ಅದ್ಭುತವಾಗಿದೆ. ಆ ಕುಚ್ಚಿ ನೋಡಿ ಚಂಪಾ, ರಾಜ ಸಾವಳಿಯನ್ನು ಕೂಡ ಎಷ್ಟು ಹತ್ತದಿಂದ ಎಂದೂ ನೋಡಲಿಲ್ಲ. ನಾನು ನೋಡಿಲ್ಲ. ನೋಡಲೋದೆಂದಾದರೂ ಖಾಲಿಗದುಂಟೆ? ದಿನ ಒಬ್ಬರಲ್ಲ ಒಬ್ಬರು ದೊಡ್ಡ ಕೊಂಡೆ ಅಧಿಕಾರಿ ನನ್ನ ಹಣಬಾರದ ಬೊಜ್ಜು ದೇಹವನ್ನು ಅದರ ಮೇಲೆ ಚಾಚಿ ಗೊರಕೆ ಹೊಡೆದಿರುತ್ತಾರೆ. ಕುರ್ಚಿಗಾಗಿ ದಿನ ಹೋರಾಟ. ಸಖಿಯರೇ, ಇತ್ತ ಬನ್ನಿ. ಇಲ್ಲಿಂದಲೇ ಕೆಳಗೆ ನೋಡಿ, ಉದ್ಯಾನವನ ತುಂಬಾ ಜನಜಾತ್ರೆ. ಊಟದಲ್ಲೇ ಮಗ್ನವಾದಂತಿದೆ. ನಮಗೆ ಮಜವೋ ಮಜಾ. ರಾಜಕುಮಾರಿ, ಅಲ್ಲಿ ನೋಡಿ ಆ ಭಿತ್ತಿ ಪತ್ರವನ್ನು. ಹೆದರಿದ ಜಿಂಕೆಯನ್ನು ತೊಡೆಯ ಮೇಲೆ ಮಲಗಿಸಿ ಸವರುತ್ತಿರುವ ಆ ರಾಜಕುಮಾರನ ರೂಪ ನೋಡಿ ಚೆಲುವಾಂತ ಚೆನ್ನಿಗ ಅಲ್ಲವಾ? ಹೌದು ಸಖಿ, ಇಷ್ಟು ಚಂದದ ಭಿತ್ತಿ ಪತ್ರವನ್ನು ನೀನು ಹಿಂದೆ ಕಂಡಿದ್ದೇನೆ. ನಾನಿದುವರೆಗೂ ನೋಡಿಲ್ಲ ರಾಜಕುಮಾರಿ. ಹತ್ತಿರ ಹೋದಾಗೆಲ್ಲ ಗೋಡೆಗವರೆಗಿರುವ ಕಾವಲು ಭಟರು ಹುಲಿಯಂತೆ ಗೊರಿತಾರೆ. ಅವರನ್ನು ಕಾಡಲ್ಲಿ ಬಿಟ್ಬರ್ಬೇಕು. ಛೇ, ಸುಮ್ಮನಿರು ಮರಾಠಿ. ಕಾಡಿನ ಹುಲಿಗಳೆಲ್ಲ ಇವರು ಗೊರಕೆಗೆ ಹೆದರಿ ಅರಮನೆ ಒಳಗೆ ಓಡಿ ಬಂದವು. ಅಲ್ಲಿ ನೋಡಿ, ಸುರಂಗ ಮಾರ್ಗ. ಹೋಗೋಣವೇ? ಬೇಡ ರಾಜಕುಮಾರಿ, ಅದು ನೇರ ಸೆರೆಮನೆಯೊಳಗಿಂದ ಉಗ್ರಾಣದೊಳಗೆ ಹೋಗುತ್ತದೆಂದು ನನ್ನ ಅಜ್ಜ ಹೇಳಿದ. ಅಲ್ಲಿ ಮಾಟಗಾತಿ ಮಾತ್ರ ಬಂದು ಹೋಗುತ್ತಿರುತ್ತಾಳಂತೆ. ಕಾಗೆಗಳ ವಾಸಸ್ಥಳವಂತೆ. ಸುಮ್ಮನೆ ಹಿಂಬಾಲಿಸು. ಹೆದರಿಕೆ ಪುಕ್ಕಿ ಕಪ್ಪು ಕಾಗೆಗೆ ಹೆದರುತ್ತಾಳೆ. ಅದೇನು ರಣಹದ್ದೆ? ಚಂಪಾ, ಕತ್ತಲು, ಬರೀ ಕತ್ತಲು. ಏನೂ ಕಾಣುತ್ತಿಲ್ಲ. ಬೆಳಗ್ಗೆ ನಡೀರಿ ರಾಜಕುಮಾರಿ. ಬೇಕಾದ್ರೆ ನನ್ನ ಕೈ ಹಿಡ್ಕೊಳ್ಳಿ. ಓ, ಅಲ್ಲಿ ಬೆಳಕು ಕಾಣ್ತಿದೆಯಲ್ಲ, ಅದೇ ಉಗ್ರಾಣವಿರಬೇಕು. ಹಾ, ಈಗ ಕಣ್ಣು ಕತ್ತಲಿಗೆ ಹೊಂದಿಕೊಳ್ಳುತ್ತಿದೆ. ಬೆಳಕಿನತ್ತ ನಡೆಯೋಣ. ಮಂದ ಬೆಳಕು ಇಲ್ಲೆಲ್ಲ ಆವರಿಸಿಕೊಂಡಿದೆ. ರಾಜಕುಮಾರಿ, ಇದೇ ಅರಮನೆಯ ಹಳೆಯ ಉಗ್ರಾಣ. ಇತ್ತೀಚೆಗೆ ಉಪಯೋಗವಿಲ್ಲದೆ ಧೂಳು ಮುಸುಕಿದೆ. ಆದರೆ ಬಾಳ ಹಿಂದೆ ನನ್ನ ಅಜ್ಜ ಇಲ್ಲೇ ಇರುತ್ತಿದ್ದಾರೆ. ಹಾಗೆ ಹೇಳಿದ ನೆನಪು. ಓ, ಅಲ್ಲಿ ನೋಡಿ ರಾಜಕುಮಾರಿ, ಏನೋ ಬಳಬಳ ಹೊಳೆಯುತ್ತಿದೆ. ಉಡುಗೊರೆಯ ಪಟ್ಟಣ ಎಷ್ಟು ಚೆನ್ನಾಗಿದೆ. ಇಲ್ಲಿ ಹೇಗೆ ಬಂತು? ಇರಿ, ಬಿಡಿಸುತ್ತೇನೆ. ಉಡುಗೊರೆ ಪಟ್ಟಣವೇ? ಇದರಲ್ಲೇನೋ ಮೋಸವಿದೆ. ಬೇಡ ರಾಜಕುಮಾರಿ, ಬೇಡ. ಅಯ್ಯೋ, ಸಖಿಯರೇ, ಏನೆಂದು ನೋಡಿ. ಚರಕದ ಮುಳ್ಳು, ರಕ್ತ ಮಸುರುತ್ತಿದೆ. ರಾಜಕುಮಾರಿ, ಅಯ್ಯೋ, ಪ್ರಮಾದವಾಯಿತು. ಚರಕದ ಮುಳ್ಳು ರಾಜಕುಮಾರಿ ಕೈಗೆ ಚುಚ್ಚಿತು. 16 ವರ್ಷ. ಅಯ್ಯೋ, ಯಾರಿದ್ದೀರಿ? ರಾಜಕುಮಾರಿಯನ್ನು ಕಾಪಾಡಿ. ಯಾರಿದ್ದೀರಿ? ರಾಜಕುಮಾರಿಯನ್ನು ಕಾಪಾಡಿ. ಸಖಿಯರೇ, ತಲೆ ತಿರುಗುತ್ತಿದೆ. ಮಂಪರು ನಿದ್ದೆ. ಎಂದು ಇಲ್ಲದ ತೂಕಡಿಗೆ ಗೆಳತಿ. ಇದೇ ನೆಲದಲ್ಲಿ ಮಲಗಬೇಕು ನಾನು. ಈ ನೆಲದಲ್ಲಿ ಮಲಗಬೇಡಿ ರಾಜಕುಮಾರಿ, ಧೂಳುಮಯ. ಹಾ, ಇಲ್ಲೇ ಪಕ್ಕದಲ್ಲಿ ಮಂಚ ಕಾಣುತ್ತಿದೆ. ಬನ್ನಿ ರಾಜಕುಮಾರಿ. ನಿದ್ರಾದೇವಿ ಬಂದಳು ಮೆಲ್ಲಗೆ. ನಿದ್ರಾದೇವಿ ಬಂದಳು ಮೆಲ್ಲಗೆ. ಕಣ್ಣು ಮನಸ್ಸುಗಳ ಒಳಗೆಲ್ಲ ಆವರಿಸಿ. ಕಣ್ಣು ಮನಸ್ಸುಗಳ ಒಳಗೆಲ್ಲ ಆವರಿಸಿ. ಆವರಿಸಿ ಆವರಿಸಿ ಪ್ರತಿಮೆಯ ಮಾಡಿ. ಆವರಿಸಿ ಆವರಿಸಿ ಪ್ರತಿಮೆಯ ಮಾಡಿ. ಕರಗಿದಳು ಒಳಗೆ, ಕರಗಿದಳು ಮಲ್ಲಿಗೆ. ಕರಗಿದಳು ಒಳಗೆ, ಕರಗಿದಳು ಮಲ್ಲಿಗೆ.
ಅದಕ್ಕೆ ಅವಕಾಶವಿಲ್ಲ ಗೆಳತಿಯರೇ. ಯಾಕೆ? ಅದಕ್ಕೊಂದು ಕಾರಣವಿದೆ. 25 ವರ್ಷಗಳ ಹಿಂದೆ ಜಡೆಮುನಿಗಳೊಬ್ಬರು ಕೀರ್ತಿನಗರಕ್ಕೆ ಬಂದಿದ್ದರಂತೆ. ಅರಮನೆಯೊಳಗೆ ಅವರು ಕಾಲಿಟ್ಟ ಸುದ್ದಿ ತಿಳಿದರು. ಈ ರಾಜ ಕೀರ್ತಿವರ್ಮ ನಿದ್ದೆ ಬಂದಂತೆ ನಟಿಸಿದ. ಹೌದೇ? ನಿದ್ದೆ ಬಂದವನಾದರೂ ಎಬ್ಬಿಸಬಹುದು, ನಟಿಸುವವನಲ್ಲ. ಮತ್ತೇನಾಯ್ತು ರಾಣಿ? ಮತ್ತೇನು? ಕೋಪಗೊಂಡ ಮುನಿಗಳು ಭವಿಷ್ಯದಲ್ಲಿ ನಿನ್ನನ್ನು ಮಾತ್ರವಲ್ಲ ಇಡೀ ರಾಜ್ಯವನ್ನೇ ನಿದ್ರೆ ಆವರಿಸಿಕೊಳ್ಳಲಿ ಎಂಬ ಶಾಪವನ್ನು ನೀಡಿದರಂತೆ. ಕೀರ್ತಿವರ್ಮ ತನ್ನ ತಪ್ಪಿಗೆ ಕ್ಷಮೆ ಬೇಡಿದಾಗ ಕರಗಿದ ಅವರು 1 ವರ್ಷಗಳ ಬಳಿಕ ರಾಜಕುಮಾರನೊಬ್ಬ ಬಂದು ಇಡೀ ರಾಜ್ಯವನ್ನು ಎಚ್ಚರಿಸಲಿ ಎಂಬ ಶಾಪ ವಿಮೋಚನೆಯನ್ನು ನೀಡಿದರಂತೆ. 1 ವರ್ಷವೇ? ಅಬ್ಬ, ಅನ್ನ ಆಹಾರವಿಲ್ಲದೆ 1 ವರ್ಷ ಇಡೀ ರಾಜ್ಯವೇ ನಿಧಿಸುತ್ತದೆಯೇ? ಅಂದು ನಾನು ಏನು ಹೇಳಿದ್ದೇನೋ ಅದನ್ನೇ ಇಂದು ಮಾಡಿದ್ದೇನೆ. ಮಾಟಗಾತಿಯ ಶಾಪವನ್ನು ಬದಲಾಯಿಸಿದ್ದೇನೆ. ಇನ್ನು ರಾಜಕುಮಾರ ಬರುವವರೆಗೂ, ಅಂದರೆ ಇನ್ನು 1 ವರ್ಷಗಳ ಕಾಲ ಜನಸಾಗರ ಅನ್ನ ಆಹಾರ ಸೇವನೆ ಇಲ್ಲದಿದ್ದರೂ ಸುಖ ನಿದ್ದೆಯಲ್ಲಿ ಆರೋಗ್ಯವಂತರಾಗಿರಿ. ಇದು ನನ್ನ ಆಶೀರ್ವಾದ. ವರುಷ ಒಂದು ವರುಷ ತಿರುಗಿತು ಕಾಲ ಚಕ್ರ, ವರ್ಷ ಒಂದು ವರುಷ ತಿರುಗಿತು ಕಾಲ ಚಕ್ರ. ಮಲಗಿದ ಕುವರಿ ಮಲಗಿದ್ದಲ್ಲೇ ರಾಜ್ಯದ ಜನತೆ ನಿದ್ದೆಯಲ್ಲಿ, ನಿದ್ರಾದೇವಿಯ ಜೋಗುಳಾಡು ತುಂಬಿದ ಕೀರ್ತಿ ನಗರದಲ್ಲೇ. ಮಾಟಗಾತಿಯ ಸೊಕ್ಕು ಏರುತ್ತಲಿತ್ತು, ಮಾಟಗಾತಿಯ ಸೊಕ್ಕು ಏರುತ್ತಲಿತ್ತು. ಸಾಕರಾಜ್ಯವಾಯ್ತು ನಮ್ಮ ಕೀರ್ತಿ ನಗರ, ನಮ್ಮ ಕೀರ್ತಿ ನಗರ. ಸಾಕರಾಜ್ಯವಾಯ್ತು ನಮ್ಮ ಕೀರ್ತಿ ನಗರ, ನಮ್ಮ ಕೀರ್ತಿ ನಗರ. ಮುಳ್ಳಿನ ಕಾಡು ಸುತ್ತ ಬೆಳೆಯಿತು, ಮೊಸಳೆಯ ಹಾಗೆ ಬಾಯಿ ತೆರೆಯಿತು. ಮುಳ್ಳಿನ ಕಾಡು ಸುತ್ತ ಬೆಳೆಯಿತು, ಮೊಸಳೆಯ ಹಾಗೆ ಬಾಯಿ ತೆರೆಯಿತು. ಕೋಟೆಯ ಹಾಗೆ ಎದ್ದು ನಿಂತಿತು, ಮಾಟೆಯ ಹಾಗೆ ಕತ್ತಲಾಯಿತು.
ಕೋಟೆಯ ಹಾಗೆ ಎದ್ದು ನಿಂತಿತು, ಮಾಟೆಯ ಹಾಗೆ ಕತ್ತಲಾಯಿತು, ಅರಮನೆ ದಾರಿ ಮುಚ್ಚಿ ಹೋಯಿತು, ಧೈರ್ಯ ಹುಡುಗಿತು, ಬೆಳಕಿಲ್ಲವಾಯ್ತು. ಅರಮನೆ ದಾರಿ ಮುಚ್ಚಿ ಹೋಯಿತು, ಧೈರ್ಯ ಹುಡುಗಿತು, ಬೆಳಕಿಲ್ಲವಾಯ್ತು. ಧೈರ್ಯ ಹುಡುಗಿತು, ಬೆಳಕಿಲ್ಲವಾಯ್ತು. ಧೈರ್ಯ ಹುಡುಗಿತು, ಬೆಳಕಿಲ್ಲವಾಯ್ತು. ಅಬ್ಬ, ಕೀರ್ತಿನಗರಿಯು ತುಂಬಾ ಮೌನ. ಈ ನಿದ್ದೆಯನ್ನು ಕಂಡು ಸಹಿಸಲೇ ಆಗುತ್ತಿಲ್ಲ. ಜನಸಾಗರ ಜೀವಂತ ಹೆಣಗಳಂತೆ ಕಾಣುತ್ತಿವೆ ಅಲ್ಲ. 1 ವರ್ಷ ಕಳೆಯಿತು, ಆದರೆ ಯಾವ ರಾಜಕುಮಾರನು ಇದ್ದವರಿಲ್ಲವಲ್ಲ. ಅದೇ ನನ್ನ ಚಿಂತೆ. ಪಾಪ ರಾಜಕುಮಾರಿ ಮಲ್ಲಿಗೆ, ಎಂತ ಕಷ್ಟ ಬಂತು ಅವಳಿಗೆ. ನಾವೇ ಹೋಗಿ ರಾಜಕುಮಾರನನ್ನು ಕರೆತಂದರೆ ಹೇಗೆ? ಅವ ಬರುವುದಾದರೂ ಹೇಗೆ? ಕೋಟೆಯಂತಹ ಮುಳ್ಳುಗಾಡನ್ನು ನಿರ್ಮಿಸಿದ್ದಾಳಲ್ಲ ಆ ದುಷ್ಟ ಮಾಟಗಾತಿ. ಜಡೆಮುನಿಯ ಶಾಪ ವಿಮೋಚನೆಯಾಗುವ ಕಾಲ ಹತ್ತಿರ ಬಂದಿದೆ ಎಂದು ತೋರುತ್ತದೆ. ನನ್ನ ಮಂತ್ರದಂಡವನ್ನು ಬೀಸಿ ಮಲ್ಲಿಗೆ ಪರಿಮಳ ದಶ ದಿಕ್ಕುಗಳಿಗೆ ಹರಡುವಂತೆ ಮಾಡುತ್ತೇನೆ. ರಾಜಕುಮಾರ ಇತ್ತ ಬರುವಂತೆ ಮಾಡುತ್ತೇನೆ. ಹರಡಲಿ ಹರಡಲಿ ಮಲ್ಲಿಗೆ ಗಂಧ ಹರಡಲಿ, ಹರಡಲಿ ಹರಡಲಿ ಮಲ್ಲಿಗೆ ಗಂಧ ಹರಡಲಿ. ರಾಜಕುಮಾರ ಎಲ್ಲೇ ಇರಲಿ ಇಲ್ಲಿಗೆ ನಡೆದು ಬರಲಿ. ರಾಜಕುಮಾರ ಎಲ್ಲೇ ಇರಲಿ ಇಲ್ಲಿಗೆ ನಡೆದು ಬರಲಿ. ಇಲ್ಲಿಗೆ ನಡೆದು ಬರಲಿ, ಮಲ್ಲಿಗೆ ಕನ್ಯೆ ಸಿಗಲಿ. ಇಲ್ಲಿಗೆ ನಡೆದು ಬರಲಿ, ಮಲ್ಲಿಗೆ ಕನ್ಯೆ ಸಿಗಲಿ. ಮಲ್ಲಿಗೆ ಕನ್ಯೆ ಸಿಗಲಿ, ಮಲ್ಲಿಗೆ ಕನ್ಯೆ ಸಿಗಲಿ. ಚಂದಿರ ರಾಜ್ಯದ ಸುಂದರ ಗಿರಿಧರ ಬೇಟೆಯ ಆಡುತ್ತ ಬಂದ. ಚಂದಿರ ರಾಜ್ಯದ ಸುಂದರ ಗಿರಿಧರ ಬೇಟೆಯ ಆಡುತ್ತ ಬಂದ. ಗಾವುದ ಯೋಜನೆ ದೂರ ಹಿಂದನು ತಪ್ಪಿ ಬಂದ. ಗಾವುದ ಯೋಜನೆ ದೂರ ಹಿಂದನು ತಪ್ಪಿ ಬಂದ. ಬಂದ 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 ಸುಂದರ ಗಿರಿಧರ ಬಂದ. ಬಂದ 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 ಸುಂದರ ಗಿರಿಧರ ಬಂದ. ಹಸಿವಿನ ಊರಿಗೆ ಕಂಗಾಲಾಗಿ ನೆರಳನ್ನು ಅರಸುತ್ತ ಬಂದ. ಹಸಿವಿನ ಊರಿಗೆ ಕಂಗಾಲಾಗಿ ನೆರಳನ್ನು ಅರಸುತ್ತ ಬಂದ. ಬಂದ 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 ಸುಂದರ ಗಿರಿಧರ 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 ಬಂದ. ರಾಜಕುಮಾರ ಗಿರಿಧರ ನನ್ನ ಗಂಡನೊಂದಿಗೆ ಈ ಕಾಡಿಗೆ ಮೃಗಬೇಟೆಯಾಡಲು ಬಂದೆ. ದುರಾದೃಷ್ಟವಶಾತ್ ಈ ಕಗ್ಗಾಡಿನಲ್ಲಿ ದಾರಿ ತಪ್ಪಿ ಒಂಟಿಯಾಗಿದ್ದೇನೆ. ಜನಸಂಚಾರವೇ ಇಲ್ಲದ ಕತ್ತಲ ಕಾಡು. ಬಹಳ ದಣಿದಿದ್ದೇನೆ. ಬಾಯಾರಿಕೆ. ಎಲ್ಲೂ ನೀರಿನ ಸೆಲೆ ಕಾಣಿಸುತ್ತಿಲ್ಲವಲ್ಲ. ದಣಿವು. ಹೆಜ್ಜೆ ಮುಂದಿರಲೇ ಆಗುತ್ತಿಲ್ಲ. ಇಲ್ಲೇ ಮರದಡಿ ಅರೆಗಳಿಗೆ ಮೈಚಲ್ಲಿ ಮಲಗುತ್ತೇನೆ. ಹರಡಲಿ ಹರಡಲಿ ಮಲ್ಲಿಗೆ ಗಂಧ ಹರಡಲಿ. ಹರಡಲಿ ಹರಡಲಿ ಮಲ್ಲಿಗೆ ಗಂಧ ಹರಡಲಿ. ರಾಜಕುಮಾರ ಎಲ್ಲೇ ಇರಲಿ ಇಲ್ಲಿಗೆ ನಡೆದು ಬರಲಿ. ರಾಜಕುಮಾರ ಇಲ್ಲೇ ಇರಲಿ ಇಲ್ಲಿಗೆ ನಡೆದು ಬರಲಿ. ಇಲ್ಲಿಗೆ ನಡೆದು ಬರಲಿ, ಮಲ್ಲಿಗೆ ಕನ್ಯೆ ಸಿಗಲಿ. ಇಲ್ಲಿಗೆ ನಡೆದು ಬರಲಿ, ಮಲ್ಲಿಗೆ ಕನ್ಯೆ ಸಿಗಲಿ.
ಮಲ್ಲಿಗೆ ಕನ್ಯೆ ಸಿಗಲಿ ಎಂತ ಇಂಪಾದ ಸಂಗೀತ, ಯಾರೋ ಗಂಧರ್ವ ಕನ್ಯರು ಹಾಡುತ್ತಿರುವ ಹಾಗಿದೆಯಲ್ಲ. ತಂಪಾದ ಗಾಳಿ ಚಳಿ ಹುಟ್ಟಿಸಿದೆ. ವಾ, ಇಡೀ ಕಾಡಿನ ತುಂಬಾ ಮಲ್ಲಿಗೆ ಪರಿಮಳ ಘಮಘಮ. ನನ್ನ ಆಯಾಸವೆಲ್ಲ ಮಂಗಮಾಯ. ಹಸಿವು ಬಾಯಾರಿಕೆ ಆಯೋಗಿ, ಕೈ ಕಾಲುಗಳಲ್ಲಿ ಹೊಸ ಶಕ್ತಿ ಚೈತನ್ಯ. ಹಾಡು ಕೇಳುತ್ತಿರುವ ದಿಕ್ಕಿನೆಡೆಗೆ ಸಾಗುತ್ತೇನೆ. ಹರಡಲಿ ಹರಡಲಿ ಮಲ್ಲಿಗೆ ಗಂಧ ಹರಡಲಿ 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 ಮಲ್ಲಿಗೆ ಗಂಧ ಹರಡಲಿ. ರಾಜಕುಮಾರ ಎಲ್ಲೇ ಇರಲಿ ಇಲ್ಲಿಗೆ ನಡೆದು ಬರಲಿ. ರಾಜಕುಮಾರ ಎಲ್ಲೇ ಇರಲಿ ಇಲ್ಲಿಗೆ ನಡೆದು ಬರಲಿ. ಇಲ್ಲಿಗೆ ನಡೆದು ಬರಲಿ ಮಲ್ಲಿಗೆ ಕನ್ಯೆ ಸಿಗಲಿ. ಇಲ್ಲಿಗೆ ನಡೆದು ಬರಲಿ. ಉಪಾಯ ಸಫಲವಾದಂತಿದೆ. ಪುರುಷನೊಬ್ಬ ಇತ್ತ ಕಡೆಗೆ ಬರುತ್ತಿದ್ದಾನೆ. ವೇಷಭೂಷಣ ನೋಡಿದರೆ ರಾಜಕುಮಾರ ಅನಿಸುತ್ತದೆ. ಹೌದು, ಇವನೇ ರಾಜಕುಮಾರ, ಚಂದಿರ ರಾಜ್ಯದ ಗಿರಿಧರ, ಮಲ್ಲಿಗೆಗೆ ವರವಾಗಲಿರುವ ಚಂದಿರ. ಬಾ ರಾಜಕುಮಾರ ಬಾ. ಚಂದಿರ ರಾಜ್ಯದ ಗಿರಿಧರ, ಮಲ್ಲಿಗೆ ಪರಿಮಳ ಸೆಳೆದು ತಂದಿದ್ದೆ ಇಷ್ಟು ದೂರ. ಬಾ ಮುದ್ದು ರಾಜಕುಮಾರ ಬಾ. ನಿನಗಿದೋ ಸ್ವಾಗತ ಸುಸ್ವಾಗತ. ಯಾರು ನೀವು? ನನ್ನ ಹೆಸರು ನಿಮಗೆ ಗೊತ್ತು. ವೇಷ ಮರೆಸಿಕೊಂಡ ನರಭಕ್ಷ ರಾಕ್ಷಸಿಯರೇ ನೀವು? ಏನು, ನಾವು ನಿನ್ನ ಕಣ್ಣಿಗೆ ರಾಕ್ಷಸರಂತೆ ಕಾಣುತ್ತೇವಾ ಮಗು? ಮಗು ಮುದ್ದು ಚಿನ್ನ ಎಂತೆಲ್ಲ ಕರೆದು ಪೂಜೆ ಹೊಡೆಯಬೇಡಿ. ಘೋರ ಕಾನನದಲ್ಲಿ ರಾಕ್ಷಸಿಯರಲ್ಲದೆ ಸುಂದರವಾದ ಹೆಂಗಸರಿರಲು ಸಾಧ್ಯವೇ? ನನ್ನ ಕಣ್ಣಿಗೆ ಮಣ್ಣೆ ಹಚ್ಚಬೇಡಿ, ನಾನೆಲ್ಲವನ್ನು ಬಲ್ಲೆ. ಸಂಶಯ ಪಡಬೇಡ ಗಿರಿಧರ, ನಾವು ಕಿನ್ನರಿಯರು. 1 ವರ್ಷದಿಂದ ನಿನಗಾಗಿ ಕಣ್ಣಿಗೆ ಎಣ್ಣೆ ಹಚ್ಚಿಕೊಂಡು ಕಾಯುತ್ತಿದ್ದೇವೆ. ಏನು, ನನಗಾಗಿ ಕಾಯುತ್ತಿದ್ದೀರಾ? ಅದು 1 ವರ್ಷದಿಂದ. ನಿಮಗೆ ಮಾಡಲು ಬೇರೆ ಕೆಲಸವಿಲ್ಲವೇ? ನಮ್ಮನ್ನು ನಂಬು ರಾಜಕುಮಾರ. ಇದು ಕೀರ್ತಿನಗರಿ. ಇಲ್ಲಿಯ ರಾಜ ಕೀರ್ತಿವರ್ಮ. ಓ, ನಾನು ಬಂದಿರುವುದು ಕೀರ್ತಿನಗರಿಗೆ. ಸುಳುವು ನೀಡಿ ಒಳ್ಳೆ ಕೆಲಸ ಮಾಡಿರುವಿರಿ. ನಾನಿನ್ನು ಹೊರಟೆ. ಎತ್ತ ಹೊರಟಿ ಗಡಿಬಿಡಿ ಭಾಗವತನಂತೆ. ಇನ್ನು ಹೇಳಲಿಕ್ಕೆ ಮುಗಿದಿಲ್ಲ ಮಗು. ಅಲ್ಲಲ್ಲ ರಾಜಕುಮಾರ, ಕೀರ್ತಿವರ್ಮನ ಏಕೈಕ ಕುವರಿ ಮಲ್ಲಿಗೆ ಬಹಳ ಸುಂದರಿ. ಆದರೆ ಬಹಿ ರೂಪದ, ಕೋರೆ ಹಲ್ಲಿನ, ಹಂಡೆ ಮುಗಿನ, ವಿಕಾರ ಮುಖದ ಮಾಟಗಾತಿಯೊಬ್ಬಳ ಮೋಸಕ್ಕೆ ಬಲಿಯಾಗಿ ಮಲ್ಲಿಗೆಯು 1 ವರ್ಷದಿಂದ ನಿದ್ರಾವಶಳಾಗಿದ್ದಾಳೆ. ನಿದ್ರಾವಶಳೆ? ರಾಜಕುಮಾರಿಯೇ, ಅದು 1 ವರ್ಷದಿಂದ. ಇದರಲ್ಲೇನು ಮೋಸವಿಲ್ಲ ತಾನೇ? ಮೋಸವಲ್ಲ ಗಿರಿಧರ. ಇದು ಸತ್ಯ. ಆ ಮಾಟಗಾತಿ ಸಾಮಾನ್ಯಳಲ್ಲ. ಆಕೆಗೊಂದು ಕಾಗೆ ಇದೆ. ಕಾಗೆ? ರಣ ಅದ್ದು ಅಲ್ಲ ತಾನೆ? ಆ ಕಪ್ಪು ಕಾಗೆಯಿಂದ ಏನು ಮಾಡಲು ಸಾಧ್ಯ? ಮಲ್ಲಿಗೆಗೆ 16 ವರ್ಷ ಹಿಡಿದಾಗ ಆಕೆಯ ಕೈಗೆ ಚರಕದ ಮುಳ್ಳು ಚುಚ್ಚಿ ಸಾಯಲಿ ಎಂಬ ಶಾಪವನ್ನು ಆ ಮಾಟಗಾತಿ ನೀಡಿದ್ದಳು. ಛೀ, ಕಣ್ಣಿನಲ್ಲಿ ಪಸೆ ಇಲ್ಲದ ಕೆಟ್ಟ ಪಿಶಾಚಿ. ಅಂತೆಯೇ ಆಕೆಯ ಕೈಗೆ ಚರಕದ ಮುಳ್ಳು ಚುಚ್ಚಿ ರಾಜಕುಮಾರಿ ಮಲ್ಲಿಗೆ ಅಯ್ಯೋ ಸತ್ತು ಹೋಗಲೇ? ಇಲ್ಲ ರಾಜಕುಮಾರ, ನಾನದನ್ನು ನನ್ನ ಮಂತ್ರಶಕ್ತಿಯಿಂದ ಬದಲಾಯಿಸಿದ್ದೇನೆ. ಅವಳು ಸಾಯಲಿಲ್ಲ, ಬದಲಿಗೆ ನಿದ್ರಾವಶಳಾಗಿದ್ದಾಳೆ. ಆಕೆಯೊಡನೆ ಇಡೀ ರಾಜ್ಯಕ್ಕೆ ನಿದ್ದೆ ಭೂತ ಹಿಡಿದಿದೆ. ಸೂರ್ಯ ಮೂಡಲಿ ಮುಳಗಲಿ ಯಾರಿಗೂ ಮೈ ಮೇಲೆ ಪ್ರಜ್ಞೆ ಇಲ್ಲ. ಎಲ್ಲಿ ನೋಡಿದರಲ್ಲಿ ಸೋಮಾರಿಗಳಂತೆ ಜನ ಬಿದ್ದುಕೊಂಡಿದ್ದಾರೆ. ರಾಜ್ಯ ಲಕ್ಷ್ಮಿಯು ಇದನ್ನು ನೋಡಿ ಬೇಸತ್ತು ರಾಜ್ಯವನ್ನೇ ಬಿಟ್ಟು ಓಡಿ ಹೋಗಿದ್ದಾಳೆ. ಕೀರ್ತಿನಗರವು ಮಾಟಗಾತಿಯ ಕಾಕಾ ರಾಜ್ಯವಾಗಿ ದರಿದ್ರ ಲಕ್ಷ್ಮಿಯು ಹುಚ್ಚುಳದಂತೆ ನಗುತ್ತಿದ್ದಾಳೆ. ಅದು 1-2 ದಿನವೇ. ಅಬ್ಬಾ, 1 ವರ್ಷದಿಂದ ಇದೇ ದೃಶ್ಯ ನೋಡಿ ನೋಡಿ ಗೊರಕೆ ಸತ್ತು ಕೇಳಿ ಕೇಳಿ ನನ್ನ ತಲೆ ಚಿಟ್ಟಿಡಿದಂತಾಗಿದೆ. ಅಯ್ಯೋ ದೇವಿ, ಇದಕ್ಕೇನು ಪರಿಹಾರ? ಪರಿಹಾರವಿದೆ ಗಿರಿಧರ. 1 ವರ್ಷಗಳ ಬಳಿಕ ರಾಜಕುಮಾರನೊಬ್ಬ ಬಂದು ಮಲ್ಲಿಗೆಯನ್ನು ಮುಟ್ಟಿದ ಕ್ಷಣದಲ್ಲಿ ಮಲ್ಲಿಗೆಯು ನಿದ್ದೆಯಿಂದ ಏಳುತ್ತಾಳೆ. ಆಕೆ ಎದ್ದರೆ ಮಾತ್ರ ಮಾಟಗಾತಿಯ ಮಂತ್ರಶಕ್ತಿ ದೇಹ ಬಲ ಕುಂದಲು ಸಾಧ್ಯ. ಅದೃಷ್ಟವಶಾತ್ ನೀನೆಲ್ಲಿ ಬಂದಿದ್ದಿ?
ಮಲ್ಲಿಗೆಯನ್ನು ಶಾಪ ವಿಮುಕ್ತಳಾಗಿ ಮಾಡಬಲ್ಲ ಧೀರ ನೀನು ಗಿರಿಧರ. ಏನು ನಾನೇ? ಹೌದು ಕುಮಾರ. ಆ ಮಾಟಗಾತಿ ತನ್ನ ಮಂತ್ರ ಶಕ್ತಿಯಿಂದ ಅರಮನೆಯ ಸುತ್ತ ಕಾರ್ಕೋಟಕ ಮುಳ್ಳಿನ ಕಾಡನ್ನು ನಿರ್ಮಿಸಿದ್ದಾಳೆ. ಒಂದೇ ಒಂದು ಮುಳ್ಳು ಚುಚ್ಚಿದರೂ ವಿಷವೇರಿ ಸಾವು ಖಂಡಿತ. ನಾನು ಸಾವಿಗೆ ಹೆದರುವನಲ್ಲ ದೇವಿ. 100 ವರ್ಷ ಹೇಡಿಯಂತೆ ಬಾಳುವುದಕ್ಕಿಂತ 3 ವರ್ಷ ವೀರನಾಗಿ ಬಾಳುವುದೇ ಶ್ರೇಷ್ಠವಲ್ಲವೇ? ಜೀವಕ್ಕಿಂತ ಸಾಧನೆ ಮುಖ್ಯ ದೇವಿ. ಮೆಚ್ಚಿದೆ ರಾಜಕುಮಾರ. ಮಾಯಾ ಖಡ್ಗವನ್ನು ತೆಗೆದುಕೊಂಡು ಅರಮನೆಯ ಹಾದಿಯುದ್ದಕ್ಕೂ ಬೆಳೆದ ರಾಕ್ಷಸ ಮುಳ್ಳುಗಳನ್ನು ಈ ಖಡ್ಗದಿಂದ ಸವರು. ನಿನ್ನ ದಾರಿ ಸುಗಮವಾಗಲಿ, ನಿನಗೆ ಮಂಗಳವಾಗಲಿ. ಎಚ್ಚರವಾಗಿ. ಚಂದಿರ ರಾಜ್ಯದ ಸುಂದರ ಗಿರಿಧರ ಬೇಟೆಯ ಆಡುತ್ತ ಬಂದ. ಚಂದಿರ ರಾಜ್ಯದ ಸುಂದರ ಗಿರಿಧರ ಬೇಟೆಯ ಆಡುತ್ತ ಬಂದ. ಗಾವುದ ಯೋಜನೆ ದೂರ ಹಿಂದರು ತಪ್ಪಿ ಬಂದ. ಗಾವುದ ಯೋಜನೆ ದೂರ ಹಿಂದರು ತಪ್ಪಿ ಬಂದ. ಬಂದ 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 ಸುಂದರ ಗಿರಿಧರ 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 ಬಂದ. ಹಾಳು ಕಾಗೆ ಬಸ್ ಕಂಡಕ್ಟರ್ನಂತೆ ಒಂದೇ ಸಮನೆ ಕಿರಿಸುತ್ತಿದ್ದೀಯಲ್ಲ. ನಿನ್ನ ಬಾಂಕಿ ಗತಿ ಏನಾದೀತು? ಗಂಟಲು ಬಿರಿದು ಹೋದರೆ ಹೊಸ ಧ್ವನಿ ಪೆಟ್ಟಿಗೆ ಮಾಡಿಕೊಳ್ಳುವುದು ಪುರುಷೋದಿಲ್ವೇ ಕಾಕಾಸುರಿ? ಬಾಯಿ ಮುಚ್ಚುತ್ತೀಯ ಇಲ್ಲ? ಗಮತೆ ಪಂಟಿಸ್ತ ನಿನ್ನ ಕೊಕ್ಕಿಗೆ ಗುಯ್ಯಾಳಿ ಗಂಡು ಬೀರಿ ನನ್ನ ಸಲಿಗೆ ನಿನಗೆ ಹೆಚ್ಚಾಯಿತು. ಗಂಟೆಪ್ಪು ಇಲ್ಲ, ಫೆವಿಕಾಲು ಇಲ್ಲ. ನಾನು ಹೇಳೋದೊಮ್ಮೆ ಕಿವಿಗೊಟ್ಟು ಕೇಳು. ನಿನ್ನ ಜಾತಕದಲ್ಲಿ ಮಲ್ಲಿಗೆ ನಿದ್ದೆಯಿಂದ ಎದ್ದ ಕೂಡಲೇ ನಿನಗೆ ಸಾವು ಖಂಡಿತ ಎಂದು ಬರೆದಿತ್ತಲ್ಲ. ಮೊನ್ನೆ ಆ ಜಾತಕ ಪುಸ್ತಕವನ್ನು ತೆರೆದು ಓದಿದ್ದೇನಮ್ಮ. ಇಂಡಿಯನ್ ಮಾತ್ರವಲ್ಲ, ಚೈನೀಸ್ ಕ್ಯಾಲೆಂಡರ್ ಅಲ್ಲಿ ಹುಡುಕಿ ತಿಳಿದುಕೊಂಡಿದ್ದೇನಮ್ಮ. ನೀನು ಸತ್ತರೆ ನನಗೆ ಯಾರು ದಿಕ್ಕು ತಾಯಿ? ನನ್ನ ಸಾವನ್ನು ಕರೆಯುತ್ತೀಯ ಸ್ವಾರ್ಥಿ. ನಿನಗೆ ಎಷ್ಟು ಸೊಕ್ಕು? ನಾನೀಗಲೇ ಕೊಂದು ಸಾಂಬಾರ್ ಮಾಡಿ ತಿನ್ನುತ್ತೇನೆ. ಕಾಗೆ ಮಾಂಸ ಬಲು ರುಚಿ. ಸೂಪರ್. ನಾನು ಹೇಳೋ ಮಾತು ಸತ್ಯಮ್ಮ. ರಾಜಕುಮಾರನೊಬ್ಬ ಇತ್ತ ಕಡೆಗೆ ಬರುತ್ತಿದ್ದಾನೆ. ಮಲ್ಲಿಗೆಯನ್ನು ಎಚ್ಚರಿಸಲು ಕಿನ್ನರಿಯರು ಆತನೊಳಗೆ ಮಾತನಾಡುತ್ತಿದ್ದರು. ಮರೆಯಲ್ಲಿ ಅಡಗಿಕೊಂಡು ಎಲ್ಲವನ್ನು ಕದ್ದು ಕೇಳಿದನಮ್ಮ. ಓಹೋ, ಹಾಗೋ ಮಗಳೇ, ಒಳ್ಳೆಯ ಬುದ್ಧಿಯ ಕಾಗೆ ನೀನು. ನನ್ನ ಮಾಯಾ ಮುಳ್ಳಿನ ಕಾಡನ್ನು ಸವರಿ ಬರುವ ನೊರ ಹುಳು ಇನ್ನೂ ಹುಟ್ಟಿಲ್ಲ, ಮೊನ್ನೆಯೂ ಹುಟ್ಟುವುದಿಲ್ಲ. ಬಂದ 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 ಸುಂದರ ಗಿರಿಧರ ಬಂದ. ಬಂದ 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 ಸುಂದರ ಗಿರಿಧರ ಬಂದ. ಬಂದ 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 ಸುಂದರ
ಮಾತನಾಡುತ್ತಿದ್ದ ಇವನೇ ಅಮ್ಮ. ಮುಳ್ಳಿನ ಕಾಡನ್ನು ಸವರಿ ಬಂದಿದ್ದಾನಮ್ಮ. ಬಾಯಿ ಮುಚ್ಚು ಕಲಿಕಾಗೆ, ಕಿರುಚಿ ಸತ್ತು ಮಾಡಬೇಡ. ಹೇ ಅಧಿಕ ಪ್ರಸಂಗಿ, ನನ್ನ ಮುಂದೆ ನನ್ನ ಮಗಳನ್ನೇ ಬೈಯಲು ನಿನಗೆಷ್ಟು ಸೊಕ್ಕು? ನಿನ್ನ ನೀಗಲೇ ಕೊಂದು ತಿನ್ನುತ್ತೇನೆ. ನನ್ನ ಸೇವಕ ಡ್ರಾಗನ್ ಕೂಡಲೇ ಇದ್ದ ಬಾ. ಜಂತರ್ ಮಂತರ್, ಜಂತರ್ ಮಂತರ್. ಧಾಮ್ ಧೂಮ್, ಧಾಮ್ ಧೂಮ್. ಮರಣ ಮರಣ ಮರೆ, ಕಿರ್ರ ಕಿರ್ರ ಕಿರ್ರ. ಅಮ್ಮ, ರಾಜ್ಕುಮಾರ ಮಲ್ಲಿಗಣ್ಣ ಮುಟ್ಟ್ಯಾ ಬಿಟ್ಟ, ಮುಟ್ಟ್ಯಾ ಬಿಟ್ಟ. ಸಾವು, ಸಾವು, ನೀನು ಸಾಯ್ತಮ್ಮ. ಬೇಗ ಇಲ್ಲಿಂದ ಓಡಮ್ಮ. ಅಯ್ಯೋ, ಓಡಲು ಆಗುತ್ತಿಲ್ಲ. ಕೈ ಕಾಲುಗಳು ಮರಗಟ್ಟುತ್ತಿದೆ. ಮಗಳೇಗಾಗಿ ಕಾಪಾಡು. ನೀನು ಸತ್ತರೆ ಸಾಯಿ. ನಾನ್ ಬದ್ಬೇಕು, ನಾನ್ ಬದ್ಬೇಕು. ಈ ದುಷ್ಟೆ ನನ್ನ ಉಪ್ಪದಿಂದ ನನಗೆ ದ್ರೋಹ ಬಗೆಯುತ್ತೀಯ. ದುಷ್ಟೆ, ನಿನ್ನೆಲ್ಲ ಬದುಕಲು ಬಿಡುವೆನೆಂದುಕೊಂಡೆ. ಆ ದುಷ್ಟೆ, ನಾನು ಬೇರೆ ಪಕ್ಷ ಸೇರುತ್ತೇನೆ. ಅಲ್ಲಿ ಆಪರೇಷನ್ ನಡೀತಿದೆ. ನಾನು ಮಂತ್ರಾಗುತ್ತೇನೆ, ನಾನು ಮಂತ್ರಾಗುತ್ತೇನೆ. ನಾನು ಸತ್ತರೆ ಏನಂತೆ? ನಿದ್ರಾ ನಗರಿಯ ಜೀವಿಗಳ ಮನದಲ್ಲಿ ನಿದ್ದೆಯ ಜೊತೆ ಜೊತೆಗೆ ಕತ್ತಲೆಯ ಬೀಜವನ್ನ ಬಿತ್ತಿದ್ದೇನೆ. ನಾನು ಸತ್ತರು ಈ ನೆಲದಲ್ಲಿ ಜೀವಂತವಾಗಿರುತ್ತೇನೆ. ನೀನು ಬಿತ್ತಿದ ಕತ್ತಲೆಯ ಬೀಜಗಳು ಮೊಳಕೆಯೊಡೆದರು. ನೀರು ಗೊಬ್ಬರ ಸಾರ ಕೊಡುವವರಾರು. ನಾವು ಬಿತ್ತುವ ಬೆಳಕಿನ ಬೀಜಗಳು ಮರವಾಗಿ ಫಲವಾಗಿ ಮತ್ತೆ ಮತ್ತೆ ಗುಡಿಯೊಡೆಯುವುದನ್ನು ಕಾಣಲು ನಾವು ಶಾಶ್ವತರಾಗಿರುತ್ತೇವೆ. ಅಯ್ಯೋ ನನ್ನ ತಲೆ! ತಟ್ಟಂ ಪಿರ ತಟ್ಟಂ. ನಿದ್ರಾದೇವಿ ಹೊರಟಳು ಮೆಲ್ಲಗೆ, ನಿದ್ರಾದೇವಿ ಹೊರಟಳು ಮೆಲ್ಲಗೆ. ದೇಹ ದೇಹಗಳ ಮನಸ್ಸು ಮನಸ್ಸುಗಳ, ದೇಹ ದೇಹಗಳ ಮನಸ್ಸು ಮನಸ್ಸುಗಳ. ನಿದ್ರಾದೇವಿ ಹೊರಟಳು ಮೆಲ್ಲಗೆ, ನಿದ್ರಾದೇವಿ ಹೊರಟಳು ಮೆಲ್ಲಗೆ. ದೇಹ
ತಾಯಿಯ ಶಾಪದಿಂದ ಪಾರು ಮಾಡಲು ಬಂದೆ. ಬಾ, ಈಗಲೇ ರಾಜ ಪರಿವಾರವನ್ನು ಎಬ್ಬಿಸೋಣ. ಬನ್ನಿ ಸಖಿಯರೇ. ಎಲ್ಲಿಗೆ? ಅಪ್ಪ ಅಮ್ಮನಲ್ಲಿಗೆ. ಮಲ್ಲಿಗೆ ಮತ್ತು ಗಿರಿಧರನ ಮದುವೆ ದಿಬ್ಬಣ ಅರಮನೆಯತ್ತ ಹೊರಟಿದೆ. ಸ್ವಲ್ಪ ಸಮಯ ನಂತರ ಇಲ್ಲಿಯೇ ಬರಲಿದೆ. ಕೀರ್ತಿನಗರ ನಿದ್ರಾನಗರ ಎಂದು ಕರೆಯಲ್ಪಡುತ್ತಿರುವ ಕಾರಣ ಏನೆಂದು ಈಗಲಾದರೂ ತಿಳಿಯುತ್ತೆ. 1 ವರ್ಷವಿಡೀ ಜನತೆ ನಿದ್ದೆ ಹೋದರೆ ನಿದ್ರಾನಗರಿಯಾಗದೆ ಇನ್ನೇನಾಗುತ್ತದೆ ನೀವೇ ಹೇಳಿ? ನೀನ್ ಹೇಳಿದ್ದು ಸರಿ. ನಿದ್ರಾನಗರಿ ಅಲ್ಲ, ಇದೀಗ ಎಚ್ಚರ ನಗರಿ. ಬಂತು ಬಂತು, ದಿಬ್ಬಣ ಬಂತು, ನೋಡಿ ನೋಡಿ. ಮಲ್ಲಿಗೆ ಗಿರಿಧರನ ಮದುವೆಯ ದಿನ, ಮಲ್ಲಿಗೆ ಗಿರಿಧರನ ಮದುವೆಯ ದಿನ, ನಿಮ್ಮನ್ನೆಲ್ಲ ಶುಭ ದಿನ, ನಿಮ್ಮನ್ನೆಲ್ಲ ಕರೆಯುವುದು ಶುಭ ದಿನ. ದಿಬ್ಬಣದ ಊಟ ತಯಾರಿದೆ, ಜಿಲೇಬಿ ಲಡ್ಡು ಹೋಳಿಗೆ ಪಾಯಸ ಜೋರಾಗಿದೆ. ದಿಬ್ಬಣ ಊಟ ತಯಾರಿದೆ, ಜಿಲೇಬಿ ಲಡ್ಡು ಹೋಳಿಗೆ ಪಾಯಸ ಜೋರಾಗಿದೆ. ಬನ್ನಿರಿ ಬನ್ನಿರಿ ಎಲ್ಲರೂ ಈ ಮದುವೆಗೆ, ಮಲ್ಲಿಗೆ ಗಿರಿಧರನನ್ನು ಅರಸಿ ಹೋಗಲಿಕ್ಕೆ. ಬನ್ನಿರಿ ಬನ್ನಿರಿ ಎಲ್ಲರೂ ಈ ಮದುವೆಗೆ, ಮಲ್ಲಿಗೆ ಗಿರಿಧರನನ್ನು ಅರಸಿ ಹೋಗಲಿಕ್ಕೆ. ಮಲ್ಲಿಗೆ ಗಿರಿಧರನ ಮದುವೆಯ ದಿನ, ಮಲ್ಲಿಗೆ ಗಿರಿಧರನ ಮದುವೆಯ ದಿನ, ನಿಮ್ಮನ್ನೆಲ್ಲ ಕರೆಯುವೆವು ಈ ಶುಭ ದಿನ. ದಿಬ್ಬಣದ ಊಟ ತಯಾರಿದೆ, ಜಿಲೇಬಿ ಲಡ್ಡು ಹೋಳಿಗೆ ಪಾಯಸ ಜೋರಾಗಿದೆ. ಬನ್ನಿರಿ ಬನ್ನಿರಿ ಎಲ್ಲರೂ ಈ ಮದುವೆಗೆ, ಮಲ್ಲಿಗೆ ಗಿರಿಧರನನ್ನು ಅರಸಿ ಹೋಗಲಿಕ್ಕೆ. ಪಂಡಿತ್ಜಿ, ಸಾತ್ವಿಕ್, ಶರಣ್, ಅದ್ವಿಕ್, ಶ್ರಾವ್ಯ, ಶ್ರಾವಣಿ, ಸ್ನಾಯಕ್, ಅರುಷಿ, ಆಪ್ತಾ, ರಿಜುನ್, ರಿತ್ಸನ್ಯ, ಸಂಹಿತಾ, ತನ್ಮೋಹಿತೆ ಪಡಿಯಾರ್, ನಿತೀಶ್ ದೇವಾಡಿಗ, ಜೀವನ್ ದೇವಾಡಿ ಬಗ್ಗೇಶ್ವರ್, ಶ್ರೇಯ, ಸನಿಧಿಯನ್ ದೇವಾಡಿಗ, ತೇಜಸ್ ಕುಮಾರ್, ಪ್ರಣೀತ್, ಸಾನ್ವಿತಾ, ಪಾರ್ಥ, ತಿಲಕ್, ಗೌತಮ್ ಜೋಗಿ, ಪ್ರೀತಮ್ ಜೋಗಿ, ಸಾನ್ವಿಡಿ, ಸೃಷ್ಟಿ ಶೆಟ್ಟಿ, ಮನಸ್ವಿ ಬೈಂದು, ಸಾನ್ವಿ ಎಸ್, ಮನಸ್ವಿ ಉಪ್ಪುಂದ, ಸ್ಪಂದನ, ಅನಗ, ಋಷಿಕಾ ಶೆಟ್ಟಿ, ಸಾನ್ವಿ, ವೀಕ್ಷಾ ಶೆಟ್ಟಿ, ಸಾನ್ವಿ ಎಸ್ ಬಿಲ್ಲವ, ಆದ್ಯ, ಸಮೀಕ್ಷೆ ಎಸ್, ಧನ್ವಿತ್, ಮನ್ವಿತ್, ತೇಜಸ್. ಅಲ್ಲ, ಈ 10 ನಿಮಿಷ ಪ್ರೇಕ್ಷಕರಿಗೆ ನಾವು ತಗೊಳ್ತಾ ಇದ್ದೇವೆ. ಈ ನಾಟಕದ ನಿರ್ದೇಶನ ಗಣೇಶ್ ಕಾರಂತ್ ಮತ್ತು ರೋಷನ್, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹಾಗೆ ಈ ನಾಟಕ ಇಷ್ಟೊತ್ತವರೆಗೆ ನೋಡಿದಿರಿ. ನೋಡಿದಂಥ ನಾಟಕ ಮಕ್ಕಳ ನಾಟಕ, ಏನೋ ಹೆಚ್ಚು ಕಮ್ಮಿ ತಪ್ಪು ಒಪ್ಪುಗಳು ಆಗಿರ್ಬೋದು. ಆದರೂ ಕೂಡ ಈ ನಾಟಕವನ್ನು ರಚನೆ ಮಾಡಿದಂತಹ ನಮ್ಮ ಕವಿಯತ್ರಿ ಇಲ್ಲೇ ಇದ್ದಾರೆ. ಅವರಲ್ಲಿ ಒಂದು ವಿಮರ್ಶೆ. ಪುಟ್ಟ ಪುಟ್ಟ ಮಕ್ಕಳು ಎಷ್ಟು ಚೈತನ್ಯ, ಎಂತಹ ಜೀವಂತಿಕೆ, ಮುದ್ದು ಮುದ್ದಾಗಿ ಎಷ್ಟು ಚೆನ್ನಾಗಿ ಅಭಿನಯಿಸಿದರು ಎಲ್ಲ ಮಕ್ಕಳು, ಪ್ರತಿಯೊಂದು ಮಗು. ಮತ್ತು ಕಾಗೆ ಮತ್ತು ಮಾಟಗಾತಿ ಅಂತೂ ಬಹಳ ಅದ್ಭುತ ಇತ್ತು. ಎಲ್ಲ ಮಕ್ಕಳು ಅದ್ಭುತವಾಗಿಯೇ ನಟಿಸಿದರು. ಅದು ಮುಖ್ಯ ಪಾತ್ರ ಆಗಿರುವುದರಿಂದ ಒಂಚೂರು ಕಾಣ್ತದೆ ನಮಗೆ ಅಂತ ಕೊನೆ ತನಕ. ಇದಕ್ಕಿಂತ ದೊಡ್ಡದು ಬರೆದವರಿಗೆ ಬೇಕು ಅಂತ ಇಲ್ಲ. ಯಾಕೆ ಅಂತ ಹೇಳಿದರೆ ಮಕ್ಕಳೇ ಪುಟಾಣಿ ದೇವತೆಗಳು, ಎಷ್ಟು ಚೆನ್ನಾಗಿ ಅಭಿನಯಿಸಿದರು. ಅವರಿಗೆ ನಾನು ಸಲಹೆ ಕೊಡಬೇಕು ಅಂತಲೇ ಇಲ್ಲ, ಅವರಿಂದ ನಾವು ಕಲಿಬೇಕು ಎಲ್ಲವನ್ನು. ಅದೇ ರೀತಿ ಸಂಗೀತ ಇರ್ಬೋದು. ನಾಟಕ ಎನ್ನುವುದು ಸಮ್ಮಿಶ್ರ ಕಲೆ, ಅದರಲ್ಲಿ ಎಲ್ಲವೂ ಇದೆ. ಸಾಹಿತ್ಯ, ಸಂಗೀತ, ನೃತ್ಯ, ವಾಸ್ತುಶಿಲ್ಪ, ಮೂರ್ತಿಶಿಲ್ಪ ಎಲ್ಲವೂ ಸೇರಿದೆ, ಬೆರೆತಂತಹ ಕಲೆ. ಎಲ್ಲವೂ ಕೂಡ ರಂಗ ಪರಿಕರಗಳು ಇರಬಹುದು, ಸಂಗೀತ ಇರಬಹುದು, ನಿರ್ದೇಶನ. ಪುಟ್ಟ ಮಕ್ಕಳನ್ನು ಇಷ್ಟು ಸ್ಪಷ್ಟ ಕನ್ನಡದಲ್ಲಿ ಇಷ್ಟು ಚಂದ ಮಾತಾಡಬೇಕಾದ್ರೆ ಇದಕ್ಕೆ ನಿರ್ದೇಶಕರ ಪರಿಶ್ರಮ ಸಹ
ಇದು ಬಹಳ ಇದೆ ಇದರ ಹಿಂದೆ ಎಲ್ಲರ ಪರಿಶ್ರಮವೂ ಇರ್ತದೆ. ಯಾಕಂದರೆ ಬಹಳ ಕಷ್ಟ ಒಂದು ನಾಟಕವನ್ನು ಕಟ್ಟುವುದು ಅಂತ ಹೇಳಿದರೆ. ಅದಕ್ಕೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ನನ್ನ ಧನ್ಯವಾದವನ್ನು. ಬೆಳಕು ಮತ್ತು ಬೆಳಕನ್ನು ಕೂಡ ಅವರು ಹೇಗೆ ಬಳಸಿಕೊಂಡ್ರು ಮಕ್ಕಳು, ಅದು ಕೂಡ ಇಲ್ಲಿ ಎಲ್ಲವನ್ನು ಕೂಡ ಸಮಗ್ರ ದೃಷ್ಟಿಯಿಂದ ಬಹಳ ಒಳ್ಳೆ ರೀತಿಯಿಂದ ಅಭಿನಯಿಸಿದ್ದಾರೆ. ನಿರ್ದೇಶಕರು ಪರಿಶ್ರಮ ಕೂಡ ಇಲ್ಲಿ ಬಹಳ ದೊಡ್ಡದು. ಸಂಗೀತಗಾರರದ್ದು, ಎಲ್ಲರದ್ದು, ಬೆಳಕಿನವರದ್ದು, ಎಲ್ರಿಗೂ ನನ್ನ ನಮಸ್ಕಾರ, ಅಭಿನಂದನೆಗಳು. ನಮ್ಮ ಹಿರಿಯರಾದಂಥ ವಿಶ್ವೇಶ್ವರಯ್ಯರು ಒಂದೇ ಅಭಿಪ್ರಾಯ, ಒಂದೆರಡು. ಈಗಾಗಲೇ ನಾಟಕಕಾರರು ಆಡಿದಂಥ ಮಾತುಗಳನ್ನು ಅದೇ ರೀತಿ ಬೇರೆಯವರಿಂದ ಕೇಳುವಂತಹ ಒಂದು ಆಶೆ ನನಗಿತ್ತು. ಆದರೆ ಮೈಕನ್ನು ನನ್ನ ಕೈಗೆ ಕೊಟ್ಟಿದ್ದಾರೆ. ನನ್ನನ್ನು ಕೂಡ ಈ ವಯಸ್ಸಿನಲ್ಲಿ ನನ್ನನ್ನು ಕೂಡ ಆ ಮಕ್ಕಳ ಒಂದು ಲೋಕಕ್ಕೆ ಕರೆದುಕೊಂಡು ಹೋಗಿದೆ ನಾಟಕ. ಈ ವಯಸ್ಸಿನಲ್ಲಿ ನಾವಿರುವಂತಹ ಒಂದು ಲೋಕವೇ ಬೇರೆ, ಚಿಂತನೆಯೇ ಬೇರೆ. ಆದರೆ ನಾವು ನೇರವಾಗಿ ಆ ಮಟ್ಟಕ್ಕೆ ಹೋಗಿದ್ದೇವೆ. ಮಕ್ಕಳೆಲ್ಲ ಬಹಳ ಚುರುಕುತನದಿಂದ ಅಭಿನಯಿಸಿದ್ದಾರೆ. ಅದರಲ್ಲೇ ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ದಾರೆ. ಈಗಿನ ಮಕ್ಕಳಿಗೆ ಒಂದು ಸ್ಟೇಜ್ ಫಿಯರ್ ಅನ್ನೋದು ಇಲ್ಲ ಅಂತ ಹೇಳ್ತಾರೆ. ಇವರಲ್ಲಂತೂ ಯಾವ ಫಿಯರ್ ಕೂಡ ಇಲ್ಲ. ಸಂಪೂರ್ಣ ಆ ನಾಟಕದ ಪಾತ್ರವಾಗಿಯೇ ಅಭಿನಯಿಸಿದ್ದಾರೆ. ಬಹಳ ಚುರುಕುತನದಿಂದ ಆ ವೇಷಭೂಷಣಗಳು ಹಾಗೆ, ಮೇಕಪ್ ಹಾಗೆ, ಅದೇ ರೀತಿಯಲ್ಲಿ ರಂಗಸಜ್ಜಿಕೆ ಅದ್ಭುತವಾಗಿ. ಜೊತೆಗೆ ಈ ನಾಟಕವನ್ನು ಈ ರೀತಿಯ ಒಂದು ಮಕ್ಕಳ ಲೋಕಕ್ಕೆ ತಕ್ಕುದಾಗುವಂತೆ ಬರೆದಂಥ ನಾಟಕದ ಕರ್ತೃ ಇವರೆಲ್ಲರೂ ಸಹ ನಮ್ಮನ್ನು ಬಹಳ ಈ ಒಂದು ಇಷ್ಟು ಹೊತ್ತನ್ನು ಬಹಳ ಸಫಲವಾಗಿ ಮಾಡಿದ್ದಾರೆ. ನಾವು ಬಹಳ ಸಂತೋಷವಾಗಿದೆ ಅಂತ ಹೇಳ್ತಾ ನನ್ನ ಅನಿಸಿಕೆಯನ್ನು ಹೇಳ್ತೇನೆ. ಮತ್ತು ಹೇಳುವುದಾದರೆ ತುಂಬ ಇದೆ, ಹೇಳುವುದಿಲ್ಲ. ಥ್ಯಾಂಕ್ ಯು ಸರ್. ಇವತ್ತಿನ ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಮಕೃಷ್ಣ ಗಾರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಮಕ್ಕಳಿಗೆ ನಿಮ್ಮ ಕೈಯಿಂದ ಪುರಸ್ಕಾರವನ್ನು ಕೊಡಬೇಕು. 29 ಇವತ್ತು ಇಷ್ಟೇ ದಿವಸ ಶಾರ್ಟ್ ಪೀರಿಯಡಲ್ಲಿ ಈ ನಾಟಕವನ್ನು ನಾವು ರಂಗದ ಮೇಲೆ ತಂದಿದ್ದೇವೆ. ಇದಕ್ಕೆ ನಿಮ್ಮೆಲ್ಲರ ಸಹಕಾರ, ಸಪೋರ್ಟ್ ಕಾರಣ ಅಂತ ಹೆಮ್ಮೆಯಿಂದ ನಾವು ಹೇಳ್ತೇವೆ. ಇದೇ ರೀತಿ ನಿಮ್ಮ ಸಲಹೆ, ಸೂಚನೆ, ಆಶೀರ್ವಾದ ಲಾವಣ್ಯದ ಮೇಲೆ ಇರಲಿ ಅಂತ ಹೇಳಿ ಕೂಡ ಪ್ರಾರ್ಥಿಸ್ತೇವೆ.